ಇದ್ದಂಗೆ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್. 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ ಫೇಮಸ್. ನಿಮ್ಮ ನಗುನೆ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆ ಎಲ್ಲ ಊಡಿಸೋ. ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾಟ್ ಬೈ ಡ್ಯಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಕ್ಯಾಡ್ಬರಿ 5 ಸ್ಟಾರ್ ಸ್ಪಾನ್ಸರ್ ಭೀಮಾ ಜ್ಯುವೆಲರ್. ಓಕೆ, ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಮೂಲಕ ನಾಡನ್ನ ನಗ್ಸಕ್ಕೆ ರೆಡಿಯಾಗಿ ಕೂತಿರೋ ನನ್ನ ಕಿಲಾಡಿ ಗ್ಯಾಂಗ್ ಹಾಗೂ ಸರಿಗಮಪ ಸೂಪರ್ ಸ್ಟಾರ್ಸ್, ನಿಮ್ಗೆ ವೆಲ್ಕಮ್ ಟು ದಿ ಶೋ. ನನ್ನ ಪ್ರೀತಿಯ ಜಡ್ಜಸ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಹಾಗೆ ಇವತ್ತು ಕೂಡ ನಮ್ಮ ಕಿಲಾಡಿಗಳು ಹಾಗೂ ಸರಿಗಮಪ ಸ್ವರ ಸೇನಾನಿಗಳು ಡಬ್ಬಲ್ ಧಮಾಕ ಕೊಡಕ್ಕೆ ರೆಡಿ ಆಗಿದ್ದಾರೆ. ಇನ್ನು ತಡ ಮಾಡೋದ್ ಬೇಡ, ಇದೇ ಜೋಶಲ್ಲಿ ಇವತ್ತಿನ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ನೋಡಿ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಹಾವು ಕಚ್ಚಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮೆಡಿಸಿನ್ ಕೊಡಿಸಿ ಅವನ್ನ ಕಾಪಾಡ್ತಾರೆ. ಆದ್ರೆ ಇಲ್ಲೊಬ್ಬನಿಗೆ ಹಾವು ಕಚ್ಚಿದಕ್ಕೆ ಆ ಹುಡುಗನ ಅಪ್ಪ ಇವೆಂಟ್ನೇ ಕರೆಸಿ ಹಾಡು, ಹಾಸ್ಯ, ನೃತ್ಯ ಅಂತ ಮೋಜ್ ಮಸ್ತಿ ಮಾಡ್ತಾ ಇದ್ದಾನೆ. ಇಷ್ಟಕ್ಕೂ ಅವ್ರಪ್ಪ ಮಾಡ್ತಾ ಇರೋದಾದ್ರು ಯಾಕೆ ಆತರ? ಇದನ್ನ ತಮ್ಮ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಜಗ್ಗಣ್ಣ ಮಾಲೀಕತ್ವದ ಮಡೇನೂರ್ ಮನು ಕ್ಯಾಪ್ಟನ್ಸಿ ಹೀರೋ NS ರಾವ್ ಕಿಲ ಕಿಲ ಕಿಲಾಡಿಸ್ ತಂಡ. ಹಾಗೂ ಈ ಟೀಮ್ ಜೊತೆ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಸರಿಗಮಪ ಸೀಸನ್ 17ರ ಹಾಲ್ಕೋವಾ ಆಶಾ ಭಟ್ ಹಾಗೂ ಕಮ್ಮದರಂಗಯ್ಯ ಅವರು. ಜಡ್ಜಸ್, ನನ್ನ ಹೆಸರು ಗಿರಿಗೌಡ ಅಂತ. ನಮ್ಮಪ್ಪನ ಹೆಸರು ಮರಿಗೌಡ. ನಮ್ಮೂರು ಉದ್ದೂರು ಸಣ್ಣ. 20,000 ಎಕರೆ ನಿಂಬೆಹಣ್ಣಿನ ತೋಟ, 56,000 ಎಕರೆ ಶುಂಠಿ ತೋಟ ಎಲ್ಲ ಇದೆ. ದಾನ ಧರ್ಮ ಮಾಡದೆ ನಾನು ಕುಲಕಷ್ಟು. ಮೊನ್ನೆ ಒಬ್ಬ ಬಂದ, ಅಣ್ಣ ಒಂದ್ 100 ರೂಪಾಯಿ ದುಡ್ಕೊಳ್ಳೋಣ ಅಂದ. ಲೇ ಕಂದ, ಈ ದುನಿಯಾದಲ್ಲಿ 100 ರೂಪಾಯಿ ಇಟ್ಕೊಂಡು ಜೀವನ ಮಾಡಕ್ಕಾಗಲ್ಲ. ತಗೊಂಡೋಗು 2,000 ಕೋಟಿ ಅಂತ ATM ಸಮೇತನೇ ಕೊಟ್ಟು ಕಳಿಸ್. ಅಷ್ಟೇ. ಮೊನ್ನೆ ಒಬ್ಬ ಬಂದ, ಅಣ್ಣ ನಿನ್ ತಮ್ಮ ಹೇಳ್ತೀನಿ ಒಂದ್ ಪಲಾವ್ ಕೊಡೋಣ ಅಂದ. ಲೇ ಕಂದ, ಊಟ ಹಾಕ್ರಪ್ಪ ಸಂಘದ ರಾಜ್ಯಾಧ್ಯಕ್ಷ ನಾನು, ನನ್ನ ಹತ್ರ ಪಲಾವ್ ಕೇಳ್ತಿ ಅಂತ ನಮ್ಮೂರ್ ಗದ್ದೆಲ್ ಬೆಳೆದಿರೋ 2 ಕ್ವಿಂಟಲ್ ಅಕ್ಕಿ, 3 ಕ್ವಿಂಟಲ್ ಚಿಕನ್ ಕೊಟ್ಟು ಹೋಗೋ ಬಿರಿಯಾನಿ ಮಾಡ್ಕೊಂಡು ತಿನ್ನು ಅಂತ ಕಳಿಸ್. ಇದು ನಮ್ಮ ಕುಲಕಷ್ಟು. ಇಷ್ಟೇ ಅಲ್ಲ, ನನಗೊಬ್ಬ ಮಗ ಇದ್ದಾನೆ ಗುಂಗ್ರೇಗೌಡ ಅಂತ. ಅವನನ್ನು ಮದುವೆ ಮಾಡಕ್ಕೆ ಕಂಟೆಸ್ಟೆಂಟು, ಮೆಂಟರು, ಆನಂದಣ್ಣ, ಡೈರೆಕ್ಟರ್ ಟೀಮು, ಜಡ್ಜಸ್ ಎಲ್ರು ಆಪೋಸಿಟ್ ಆದ್ರು. ನಾನು ಬಿಟ್ನಾ, ನಾನೊಬ್ಬನೇ ನಿತ್ಕ ಮದುವೆ ಮಾಡಿಸ್ತೆ. ಆ ಕಂದ ಹೆಂಗದೆ, ಹೆಣ್ಣು ಮಗು ಹೆಂಗದೆ ಅನ್ನೋ ನೋಡೋ ಕುತೂಹಲ. ಎಲ್ಲ ಒಳ್ಳೇದಾಗ್ಲಿ ಅಂತ ಪುರದಮ್ಮನ ದೇವಸ್ಥಾನದಲ್ಲಿ ಅರಕೆ ಹೊತ್ಕೊಂಡಿದೀನಿ. ತೀರಿಸ್ಬಿಟ್ಟು ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಅಪ್ಪ ಕಂದ, ಏನಾಯ್ತಪ್ಪ? ಅಪ್ಪ ಒತ್ತಾರೆ ಎದ್ದು ಕೆರೆ ಕಡೆಗೆ ಹೋಗಿದ್ದೆ. ಹೋಗ್ತಾ ಇದ್ದಂಗೆ ಕುತ್ಕೊಳ್ತಾ ಇದ್ದಂಗೆ ದೊಡ್ಡ ನಾಗರಾವು ಬುಸ್ ಅಂತ ಕಚ್ಬಿಡ್ತ. ಅಯ್ಯಯ್ಯ, ನನ್ನ ಮಗನಿಗೆ ಹಾವು ಕಚ್ಚಾಯ್ತಲ್ಲಪ್ಪ. ಸಸಿ, ನಿನ್ನ ಬಾಯಿ ಮಣ್ಣ ಹಾಕ್ಲಿ, ಬೇಗ ಬಾರಿ, ನಿನ್ನ ಗಂಡನಿಗೆ ಹಾವು ಕಡ್ದೈತಿ. ಏನಾಗೋಯ್ತಪ್ಪ ಮಾವ, ಏನಾಗೋಯ್ತಪ್ಪ? ಚಿನ್ನದಂತ ನನ್ ಗಂಡಂಗೆ ಏನಾಗೋಯ್ತಪ್ಪ? ಬೆಳಿಗ್ಗೆ ಎದ್ದಾಗ ಬಾಳ ಚೆನ್ನಾಗಿದ್ದಲ್ಲ, ಇದ್ಕಿದ್ದಂಗೆ ಕಾಲ್ ಕಿಸ್ಕೊಂಡು ದಬ್ಬಾಕೊಂಡವ್ನೆ. ಏನಾಗೋಯ್ತಪ್ಪ ಮಾವ, ಏನಾಗೋಯ್ತಪ್ಪ? ಸಂತು ಅಣ್ಣ, ನಿನ್ನೇನ್ರೇನೋ? ಅಲ್ಲಣ್ಣ ಸೊಸೆ. ಹೌದಾ? ನಿನ್ನ ಬಾಯಿಗೆ ಬಣ್ಣ ಹಾಕಾಗ ನಿನ್ನ ಗಂಡನಿಗೆ ಹಾವು ಕಚ್ಚೈತೆ ನೋಡಿ. ಏನ್ ಕಥೆ? ಹೆಂಗಾಯ್ತು? ಏನಾಯ್ತು? ಗಂಡನಿಗೆ ಹಾವು ಕಚ್ಚೈತೆ, ಫೋನ್ ಐಸ್ ಕ್ರೀಮ್ ತಿಂದೋಷ್ಟಂಗೆ ಹೇಳ್ತಾವಳೆ. ಶಾಕ್ ತಗೋ, ಡಾಕ್ಟರ್ ಕರೀರಿ ಪ್ಲೀಸ್. ಆಮೇಲೆ ತಗತ್ತೀನಿ, ಶಾಕ್ ತಗೊಳವಾ? ಅಭಿನಯ ಶಾರದೆ. ಅಯ್ಯಯ್ಯೋ, ಲೋ ಇವನೇ ಅವನು ಹಾವು ಕಡಿಸ್ಕೊಂಡಿರೋ ತರ ಆಕ್ಟಿಂಗ್ ಮಾಡ್ಬೇಕು ತಾನೆ. ಅವಳು ಕ್ಲೋಸ್ ಅಪ್ ಅಲ್ಲಿ ಆಕ್ಟಿಂಗ್ ಮಾಡಿದ ತಕ್ಷಣ ಡೈಲಾಗ್ ಬಿಟ್ಬಿಟ್ಟು ನೋಡ್ರಿ ಹಿಂಗಂತ ಅವನಲ್ಲ ಅವನು. ಅಡ ಭಯ ಆಡ, ಕಂದುಂಗೆ ಭಯ ಆಡ. ಡಾಕ್ಟ್ರೇ, ನನ್ನ ಕಂದನಿಗೆ ಕಾಕಲಗೊಟ್ಟು ಕಾಕಾಗ ಸುಂದರಿಗೆ ಕೆ ಕಮ್ ಕಹ. ಓಕೆಪ್ಪ, ಈಗಲೇ ಬಂದೆ.
ಐ ಆಮ್ ಡಾಕ್ಟರ್ ಸತ್ಯ. ಬೀಜ ಬಿತ್ತೋದು ಬೆಳೆ ತೆಗಿಯೋದು ಎಲ್ಲಿದೆ? ಜೀವ ಉಳಿಯೋದು ತುಂಬಾ ಕಷ್ಟ ಇದೆ. ಕ್ಯಾನ್ಸರ್. ಕ್ಯಾನ್ಸರ್ ಅಲ್ಲ, ಮತ್ತೆ ಸ್ವಲ್ಪ ಹಾವು ಕಚ್ಚಿದೆ. ಸ್ವಲ್ಪ ಅಲ್ಲ, ಪೂರ್ತಿ ಯಾವ ಕಚ್ಚೈತೆ. ಪೂರ್ತಿ ಹಾವು ಕಚ್ಚಿದೆ. ಏನೋ ಮಾಡ್ತಾ ಇದೀಯಾ? ವಿಷ ತಲೆಗೇರ್ಬಾರ್ದು ಅಂತ. ಅಯ್ಯೋ ನಿನ್ ಬಾಯಿ ಬಣ್ಣಕ್ಕಾಗ ಎಲ್ಲಿ ಕಚ್ಚೈತ ಹಾವು? ಎಲ್ಲಿ ಕಚ್ಚೈತೆ ಹೇಳಪ್ಪ. ಇಲ್ಲಿ ಕಚ್ಚೈತೆ. ಅಯ್ಯೋ ನೋಡ್ತಾ ನಿಂತಿದ್ಯಾ? ಬ್ಯಾಕಿ ಬಾಯಕಿ ವಿಷ ತೆಗಿ. ನಾನು ಬ್ಯಾಕು ಬಾಯಕ್ಕೆ ವಿಷ ತಗ್ಗದ. ತೆಗಿಯಲೇ. ನಾನು ಇದುವರೆಗೂ ಯಾರ ಬ್ಯಾಕು ಬಾಯಿ ಹಾಕಿಲ್ಲ. ಬಿಟ್ಟಿ ಊಟ ಕೊಡ್ತಾರೆ ಬಾಯಿ ಹಾಕ್ತೀಯಾ? ಅಯ್ಯೋ ಹಾಕ್ತೀನಿ ಈಗ. ಡಾಕ್ಟ್ರೆ ಇಲ್ಲುಗಿಲಿ ನನ್ ಮಕ್ಕದ ಮೇಲೆ ಉಗಿ. ಹೇಳ್ದಂಗೆ ಮಾಡ್ತಾನೆ ಇವ. ಆಯ್ತಾ? ನಾನು ಬರಕ್ 12 ಗಂಟೆ ಬೇಕು. ಅಲ್ಲಿವರೆಗೂ ಕಣ್ಣು ಮುಚ್ಚಿದಂಗೆ ನೋಡ್ಕೊಳ್ಳಿ. ಕಣ್ಣು ಮುಚ್ಚಿಬಿಟ್ರೆ ನನ್ ಜೊತೆ 3 ಜನ ಬರ್ಬೇಕಾಗತ್ತೆ. ಯಾಕೆ? ಹೊತ್ಕೊಂಡು ಹೋಗಕ್ಕೆ. ಅಯ್ಯೋ ಏನ್ ಮಾಡ್ಲಿ ಒಂದ ಬಾಯಿ ಬಿಡಮ್ಮ. ಹಾವು ಕಡ್ದಿರೋ ತರ ಮಾಡಮ್ಮ. ಮಾವ ನೀವ್ ಯೋಚನೆ ಮಾಡ್ಬೇಡಿ, ನಾನು ಇವ್ರನ್ನ ಎಷ್ಟ್ರ ಇಟ್ಕೋತೀನಿ. ನೀನ್ ಎಬ್ಬಿಸ್ತೀಯ? ಎಬ್ಸಮ್ಮ ಎಬ್ಸು. ಸುಮೆಲ್ಲ ಬೀಸು ಗಾಳಿಯೇ ಇಲಾಲಿ ಸುವಾಲಿ ತಾಯಿ ಕೇಳಲಿ ಬಾಯಿ ಬಣ್ಣಕ್ ಹೋಗ. ಆಡಾಡಿ ಅವನ ಎಪ್ಸಿ ಆದ್ರೆ ಸಾಯಿಸ್ತಾ ಇದೆಯಲ್ಲ. ತಗೋ ಒಂದೇ ಸಲ ಚುಚ್ಚಿ ಸಾಯಿಸ್ಬಿಡು. ಮಾವ ನೀವ್ ಯೋಚನೆ ಮಾಡ್ಬಿಡಿ, ಇವಾಗ ನನ್ ಪವರ್ ನೋಡಿ ನೀವು. ನಾನು ಅವ್ರನ್ನ ಎಬ್ಬಿಸ್ತೀನಿ. ನೋಡ್ದೆ ಕಣಪ್ಪ. ಪಪ್ಪ 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 I wanna sing a song, please give me one finger. ಪಪ್ಪ 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 ಪ್ಲಸ್ 1 ಬೇರೆ ಮಗ ನಂಗ್ ಬೇಕು ಬಾಲ್ಡ್ ಎಗ್. ಗೋವಾ ನೋಡು, ಗೋವಾನ ಬೀಚ್ ನೋಡು, ಗೋವಾ ನೋಡು. ಗೋವಾ ಅಂದ್ರೆ ಇಷ್ಟನಾ? ಹಾ ತುಂಬಾ ಇಷ್ಟ. ಹೋಗಣ? ಹಾ ಹೋಗೋಣ. ಬಾಯಿ ಬಣ್ಣಕ್ ಹೋಗ. ನಿನ್ ಮಗ ಸಾಯ್ತವನೆ, ಗೋವಾಕ್ ಬಾ ಎಣ್ಣೆ ಕುಡಿ ಅಂತೀಯ. ಅವ್ರ ಮಗ ಅಲ್ಲ ಕಂದ, ನಿನ್ನ ಮಗ ಸಾಯ್ತಿರೋದು. ಅಯ್ಯೋ ನನ್ ಮಗ ಅಂತೆ ಕಣವ. ಅಪ್ಪ ಎದಳಪ್ಪ, ಎದಳು 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 ಎದಳು. ನೋಡು ನೀನ್ ಹಿಂಗ್ ಹಾಡು ಹೇಳಿದ್ರೆ ಅವನು ಎದೇಳಲ್ಲ. ಇದಕ್ಕೆ ಅಂತ ಒಬ್ಬ ಅವನು ಹೇಳಿದ್ ಒಂದೇ ಡೈಲಾಗ್ಗೆ ಇಡೀ ಡೈರೆಕ್ಷನ್ ಟೀಮು ಗಡಗಡ ಅಂತ ನಡುತ್ತೈತೆ. ಮಾತಾಡಿದ್ರು ಸಾಕು ಕಾಂಟ್ರವರ್ಸಿ. ಅವನು ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಮಡೇನೂರ್ ಮಣ್ಣು ಸೀಸನ್ 2 ವಿನ್ನರ್ ಅಂದ್ರೆ ಸಾಕು, ಕ್ಯಾಮ್ರಾಮನ್ ಗಳೆಲ್ಲ ಹೇಳ್ತಾನೆ ಮನೆ ಕೊಂಡೋಗ್ಬಿಡ್ತಾರೆ. ಅಂತ ಒಬ್ಬ ಪುರುಷ ಅವನು ಸ್ಟೇಜ್ ಮೇಲೆ ಬಂದ್ರೆ ಸಾಕು ಪಂಚ್ಗಳನ್ನ ಬೇಟೆ ಆಡೋ ರಣ ಬೇಟೆಗಾರ. ಇದು ಶಾಂತಿ ಗ್ರಾಮ ಅರ್ಪಿಸುವ ಮೆಲೋಡಿ ಮೆಲೋಡಿ. ಯಾವುದೇ ಶುಭ ಸಮಾರಂಭಕ್ಕೆ ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ 100073330000. ಅಪ್ಪ ನಿನ್ ನಂಬರೇ ಹೇಳ್ದಕ್ಕಂದ. ಇಲ್ಲ ಕಣೋ, ಫೋನ್ ಮೇಲೆ ಫೋನ್ ಬಂದ್ಬಿಡ್ತಾವ ಕಣ. ಈಗಲೇ 28 ಫೋನ್ ಟಾರ್ಚರ್ ತಡೆಯಕ್ಕಾಯ್ತಲ್ಲ ಕಣೋ. ನೀನ್ ಬಾಯಿ ಬಡ್ಡಕ್ಕೋಗ ನಿದ್ದೆ ಮಾಡ್ತಾವನೆ ನನ್ನ ಮಗನಿಗೆ ಹಾವು ಕಚ್ಚಿದೆ ಕಣೋ. ನನ್ ಕೈಲಾಗಲ್ಲ ಕಣೋ. ಇದಕ್ಕೆ ಅಂತ ಒಬ್ಬ ಇದ್ದಾನೆ. ಯಾರು? ಬಸ್ ಹಿಂದ್ಗಡೆ ಪೋಸ್ಟಲ್ಲೂ ಅವನೇ, ಒಗ್ದು ಜಿಗ್ದು ಉಗಿಯ ಗುಟುಕ್ದಲ್ಲೂ ಅವನೇ. ಯಾರು? ಉದಯ್ನ? ಅವನು ಕುತ್ತು ತಲೆ ಹೇಳಲ್ಲ, ಉದಯ ಅಂತೆ. ನಾನು ಆಗ್ಲೇ ಹೇಳ್ದೆ ಬಾಯಿ ಬಿಟ್ಕೊಂಡ್ ಮಾತಾಡು ಅಂತ. ಕೇಳ್ದ ನನ್ ಮಾತಾ? ಇಡೀ ಕರ್ನಾಟಕ ತುಂಬಾ ಕಂಬ ನೆಟ್ಟಿರೋ ಒಬ್ಬ ವ್ಯಕ್ತಿ ಕಂಬದ ರಂಗಯ್ಯ. ಜಗಣ 10 ಲಕ್ಷ ಮಿಸ್ ಆದ್ರು ಮನ್ಸಲ್ಲಿ ತುಂಬಾ ನೋವಿದೆ. ಆದ್ರೂ ಹೊರಗಡೆ ಗುದ್ದಾಡೋಣ ಬಾ, ಮಲೆ ಕೇಳೋಣ ಬಾ, ಕೆಡಿ ಕೇಳೋಣ ಬಾ ಅಂತ ಅವನೇ ಪಾಪ. ಖರ್ಚಿರೋದೇನು ಅಂತ ಹೇಳು. ಜಗಣ ಜಾಸ್ತಿನೇ ಉರ್ಕೊಂಡ್ಬಿಟ್ಟವನೇ. ಬರೇಲಿ ಕಂಬ. ಇವನು ನಮ್ ಫ್ರೆಂಡ್ ಮಗ. ಹಾವು ಕೆಡಿಕೊಂಡು ಕಚ್ಬಿಟ್ಟೈತೆ. ಅವನು ಎದ್ದು ಕೂತಿರ್ಬೇಕು. ಏನಾದ್ರೂ ಮಾಡು ಎಂಟರ್ಟೈನ್ಮೆಂಟ್. ಏನಾದ್ರೂ ಮಾಡ್ಬೇಕು. ಅವ್ರು ಹೇಳಿದೆ ತಾನೆ, ಮಾಡ್ತೀನಿ ತಾನೆ. ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ವಾ? ಮಾಡು ಮಾಡು ಮಾಡು. ನೋಡ ಮಾಡ್ತೀನಿ. ನೀನು ಇಂಪ್ರೂವೈಸ್ ಮಾಡ್ತೀಯನೋ?
ಇದು 7 ಜನುಮದ ಕರ್ಮ, ಅವ್ಗೆ ಗೊತ್ತಿತ್ತೇನೋ ಇವನ ಮರ್ಮ. ತಿಳೆಯ ಬ್ಯೂಟಿ ಹೊಡೆದ ಲೂಟಿ, ಇದು 7 ಜನುಮದ ಕರ್ಮ, ಅವ್ಗೆ ಗೊತ್ತಿತ್ತೇನೋ ಇವನ ಮರ್ಮ. ಊರ್ ತುಂಬಾ ಬಾತ್ರೂಮ್ ಇದ್ರು, ಕೆರೆ ಕಡಿ ಕ್ಯಾಕ್ಲಾ ಚಮ್ತಾಂಡೋದೆ. ಆಹಾ, ಅಲ್ಲಿ ಇಲ್ಲಿ ಜಾಗ ಹುಡುಕಿದಾನೆ, ಎಲ್ಲೂ ಜಾಗ ಸಿಕ್ಕಿಲ್ಲ. ಕೊನೆಯಲ್ಲಿ ಯಾವ್ದೋ ಪೊದೆ ಹತ್ರ ಇನ್ನೇನು ಚೆಂಬು ಪಕ್ಕಕ್ಕಿಟ್ಟು ಕೂತ್ಕೋಬೇಕು ಅಂದಾಗ ಥಡಾರ್ ಏನಾಯ್ತು? ಬಿಲದಲ್ಲಿದ್ದ ಆ ಕರಿನಾಗ ಸರಸರ ಬಂದು ಹೊಡೆದಾಗ ಟಂಡರಡಂಡನ್ ಟಂಡಂಡ ಟಂಡರಡಂಡನ್ ಟಂಡಂಡ ಟಂಡರಡಂಡನ್ ಟಂಡಂಡ ಟಂಡರಡಂಡನ್ ಟಂಡಂಡ. ನಿನ್ ಬಾಯಿಗೆ ಬಡ್ಡ ಹಾಕೋಗ ನನ್ನ ಮಗ ಹಾವು ಕಚ್ಚಿಸ್ಕೊಂಡು ಸಾಯ್ತೈತೆ. ಬೇರೆ ಏನಾದ್ರು ಮಾಡ್ತಾರೆ. ಕಂಬಾಕಿ ಏನೋ ಆಗಿತ್ತು ನಿಂಗೆ? ಎಂಜಾಯ್ ಮಾಡೋ ಸಾಂಗಾಡೋ, ಮಜಾ ಮಾಡೋ ಸಾಂಗಾಡೋ. ಏನೋ ಮಜಾ ಮಾಡ್ಬೇಕಷ್ಟೇ ತಾನೆ. ಓಕೆ, ನೋಡ್ತಾರೆ ಎಲ್ರು ಎದ್ದು ಕುಣಿಬೇಕು. ಸುಂದ್ರುಗೆ ತಲ್ಕೆಟ್ಟು ಹೋದೋ ಕೆರೆ ಕಡೆಗೆ, ಕುರುಡೇಲಿ ಮೆದುಳಿದ್ರು ಕೂತ್ನೋ ಬಿಲದ ಕಡೆಗೆ. ಹಿಂದೆ ಉರಿತ ಬಿಟ್ರೆ ಗೋತ, ಜೀವನ 3 ದಿನ ಬೀಳೋ ಚಿಂತೆನಾ. ಬಾರೋ ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ. ಏ ಬಾರೋ ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ. ನನ್ನ ಮಗ ಸಾಯ್ತಾ ಕುಂತದೆ, ಬಾರೋ ಮಜಾ ಮಾಡೋಣಂತೆ. ಕುಟ್ಕ ಯಾಕೋ ಗುಡ್ಕ ಅಂತಿದ್ಯಾ? ಯಾಕೋ ಅಂತಿದ್ಯಾ? ಕರ್ಕ ಬರೋ ಇಲ್ಲಿ. ಅಣ್ಣ, ನಿನಗೆ 50,000 ರೂಪಾಯಿಂದ ಗುಡ್ಕ ಅಡ್ವರ್ಟೈಸ್ಮೆಂಟ್ ಬಂದೈತೆ ಅಂತ ನನಗೆ ಹೇಳಿ ಆ ಸೂರಜ್ನ ಕರ್ಕೊಂಡೋಗಿ ಶೂಟ್ ಮಾಡ್ತಾವ್ ನಾನು. ಅಂದ್ರೆ ನಿಂಗೂ ಹೇಳಿದ್ನಾ? ಅಂದ್ರೆ ನಿನಗೂ ಹೇಳವ್ನ. ನನಗ್ ಮಾತ್ರ ಅಲ್ಲ, ಇಡೀ ಸೆಟ್ಟಿಗೆ ಆಟೆ ಕಣೋ. ಎಂತ 5 ಡಕಾತಿಗಳಂದ್ರೆ ಇವ್ರಿಬ್ರು. ಮೊನ್ನೆ ರಿಹರ್ಸಲ್ ಬಂದಾಗ ಕಂಬ ಊಟಕ್ಕೋ ಅನ್ನೋ ಬತ್ತೇನೋ ಅಂದ. ಓ ಎಲ್ಲ ಊಟ ಕೊಡಿಸ್ತಾ, ಕರ್ಕೊಂಡೋಗಿ ಊಟ ಮಾಡ್ತಾ ಇದೀವಿ, ಒಂದ್ ಸೆಲ್ಫಿ ತಗೋಣ ಅಂತ ಅಂದು. ಆಯ್ತು ತಗೊಳೋದು. ಸೆಲ್ಫಿ ತಗೊಂಡು ಫೋಟೋ ಯಾರಿಗೆ ಕಳ್ಸವ್ರೆ? ವಿಜಯಣ್ಣ ಕಳ್ಸಿದಾರೆ. ನಾನ್ ಆಮೇಲೆ ಬಂದ್ರೆ ನೀನೆ 9ನೇ ಕುರಿ ಅಂತ ನೋಡಿಲ್ಲ ಅಂತ ಇದಕ್ಕಿದ್ದಾಗ ಬಿಲ್ ಕೊಟ್ಟಾರೆ ಸರ್. ಸಾರ್ ನೆನ್ನೆ ಹೊಯ್ಸಳ ಪೊಲೀಸರು ಬಿಟ್ಟಿಲ್ಲ ಸರ್, 2 ಬಾಕ್ಸ್ ಐಸ್ ಕ್ರೀಮ್ ತರ್ಸ್ಕೊಂಡು. ನೀನೇನ ಕೂತಿದ್ಯಾ? ಬೇರೆ ಟೀಮಿಗೆ ಹೋಗಿ ಬಜಾರ್ ಓಲಾ, ಇನ್ನೊಂದ್ 2 ಗಂಟೆ ಟೈಮ್ ಅಲ್ಲೇ ಮಾಡು. ಉಗಿತಲ್ವಾ ಅಲ್ಲಿ? ಬೇಕಪ್ಪ ಮಗ ಸತ್ತಾನೆ, ಬಂದೊಂದು ಕಾಮಿಡಿ ಮಾಡ. ಬೇರೆ ಏನಾದ್ರು ಮಾಡೋ. ನೀನ್ ತಲೆಗೆ ಇದಕ್ಕೆ ಅಂತ ಒಬ್ರವ್ರೆ ಯಾರೋ ಈ ಗೆಟಪ್ ಹಾಕ್ಲೇಬೇಕು ಅಂತ ಆಲೆಗೆಡ್ಡೆ ಹೊಲದೊಳಗೆ ತಪಸ್ಸಿ ಕೂತವ್ರ ಕಣ ಅವರು. ಎಂಟ್ರಿ ಒಬ್ಬ ಕುರುಡನು ನಾನಿಲ್ಲಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ದಕ್ಕೆ ಯಾಕೆ ಕರ್ಸಿದ್ದು? ಒಗ್ರೇನೆ ಹಾಕನ ಅಂತ. ಇವನು ನಮ್ ಫ್ರೆಂಡ್ ಮಗ, ಹಾವು ಕಚ್ಬಿಟ್ಟಿದೆ ನೋಡಿ, ತುಟಿ ಕಿಸ್ಕೊಂಡು ಹೆಂಗ್ ಕೂತವ್ನೆ. ಇವನಿಗೆ ಎಂಟರ್ಟೈನ್ಮೆಂಟ್ ಮಾಡಿ ಬಿಟ್ಬಿಡಿ ಸ್ವಾಮಿ. ನಾನ್ ಬಿಟ್ರು ನೀನ್ ಇರೋದೇ ಅಲ್ಲ. ಅಲ್ಲ ಸ್ವಾಮಿ, ಇದಕ್ಕೆ ವಿಚಾರ ಬಿಟ್ಬಿಡಿ. ಹಂಗೆ. ಯಾಕೆಂದ್ರೆ ಇದು ನಂದು ಮಗಳಿಗೆ ಆಯ್ತಲ್ಲ, ಆಹಾ. ಜಂಬುದೇ ಸರ್ಕಸ್ ಅಲ್ಲಿ ಬೊಂಬೆಗೆ ಇಟ್ಕೊಂಡು ಕಂಬಿ ಮೇಲೆ ನಡೀತಿದ್ಲು. ನೋಡ್ರೆ ಗೊತ್ತಾಗುತ್ತೆ, ತುಂಬಾ ಆಟ ಆಡುತ್ತೆ. ಸ್ವಾಮಿ, ಅಯ್ಯೋಯಪ್ಪ, ಓ ನಮ್ದು ಐತೆ ಅಲ್ಲ, ನಮ್ದು ಅಕ್ಕದ ಮೇಲೆ ನಡೀತದೆ. ನಿಂಗೆ ಚೆಕ್ ಸಿಕ್ಕಿಲ್ವಾ? ಓವರ್ ಆಕ್ಟಿಂಗ್ ಮಾಡು. ಯವ್ವಾ, ನಮ್ದು ಐತೆ ಅಲ್ಲ,
ಓ ಐತಿ ಐತಿ. ನಮ್ದು ಅಗ್ಗದ ಮೇಲೆ ನಡೀತದೆ. ಹಾ, ಹಾ. ನಮ್ದು ಅಗ್ಗದ ಮೇಲೆ ನಡೆಯೋದು ನಿಮ್ದು ಮಗ ನೋಡ್ಬಿಟ್ರೆ ಅವ್ರದ್ದು ಎದ್ದೆದ್ದು ಕುಡಿತದೆ. ಅಪ್ಪ, ಅದು ಎದ್ದೆದ್ದು ಕುಡಿಯೋದು ಬೇಡ, ಕುತ್ತ ಒದ್ದಾಡಿರ್ ಸಾಕ ಅವನು. ಹಾ, ಅಭಿ ಪಕಡ ಪಕಡ ಜಲ್ದಿ. ಶುರು ಮಾಡಿ. ಅಪ್ಪ ಹಾಕದ್ಮೇಲೆ ನಡೀತಾರ ನೋಡಪ್ಪ, ಹಾಕದ್ಮೇಲೆ ನಡೀತಾರ ನೋಡು. ಅಮ್ಮಗೆ ಹಾ. ಅಭಿ ಪಕಡ, ಅಭಿ ಆತು, ಅಭಿ ಆಡಾಲೋ. ಎಲ್ಲ ಹಾಕದ್ಮೇಲೆ ನಡೀತೀನಿ ಅಂತ ನಡೀತಾನೆ ಇಲ್ಲ. ಬರ್ತಾರೆ ಈಗ. ಈಗ ಬರ್ತಾಳ? ಈಗ ಬರ್ತಾರೆ. ಎಲ್ಲ ಓವರ್ ಆಕ್ಟಿಂಗ್ 500 ರೂಪಾಯಿ ಚೆಕ್ಕು. ನೀ ಇನ್ನಲೇ ನಮ್ಗೆ ಚೀಟ್ ಮಾಡ್ತೀಯ, ಬೇರೆ ಏನಾದ್ರು ಮಾಡ್ಸೋ. ನಮ್ದು ಅಮ್ಮಗೆ ಐತಲ್ಲ, ಅದು ಜಂಬುಕೆ ಸರ್ಕಸ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡುತ್ತೆ. ಅದೇನಾದ್ರೂ ಮಾಡೋದು ನಿಮ್ದು ಮಗ ನೋಡ್ಬಿಟ್ರೆ ಒಂದ್ಸಲಗೆ ಎದೊಳ್ತು ಮತ್ತೆ ಮಲ್ಗದೇ ಇಲ್ಲ. ಅಂತ ಡ್ಯಾನ್ಸ್ ಮಾಡ್ಸಿ ಮಾಡ್ಸಿ. ಅಯ್ಯೋ ನಿನ್ನ ಬಾಯಿಗೆ ಮಣ್ಣು ಹಾಕೋಗ, ನನ್ನ ಕಂದ ಸಾಯ್ತಾ ಬಿದ್ದದೆ. ಒಳ್ಳೆ ಕೆರೆ ಯಾವ ತರ ಬಿದ್ದು ಒಳ್ಳಾಡ್ತಾ ಇದೀಯಾ? ಡ್ಯಾನ್ಸ್ ಮಾಡಿ ಎಬ್ಬರಿಸಿದ್ರೆ ಮುತ್ಕೊಡ್ತೀರಿ ಬಾರಿ ಇಲ್ಲಿ. ಸ್ವಾಮಿ, ಏಯ್ ಏಯ್ ಕಿವಿ ಮುಚ್ಕೋ. ಈಗ ಕಿವಿ ಕುಡಿಯಕ ಬಂದ್ರಿ. ಅಯ್ಯೋಲೇ, ಎಂತ ಟೀಮ್ ಕರ್ಕ ಬಂದಿದ್ಯೋ. ನನ್ನ ಕಂದ ಉಳಿತಾ ಇಲ್ಲ ಕಣ್ರಪ್ಪ, ಏನಾದ್ರೂ ಮಾಡ. ಇದಕ್ಕೆ ಅಂತ ಒಂದು ಎಂಟ್ರಿ ಇದೆ ಸಾರ್, ಹೇಳ ಸಾರ್. ಯಾರು? ಚಿತ್ರದುರ್ಗದ ಹುಲಿ ನಮ್ಮ ಬರ್ಕತ್ತಲಿ. ಒಂದ್ 8 ಲೀಟರ್ ಸೀಮೆಣ್ಣೆ ತಂದು ಸುರಿದ್ಬಿಟ್ಟು ಬಜಾರ್ನ ತಗೊಂಡು ಮನೆ ಮಡಿಕೊಬಿಡು. ಓ 12 ಗಂಟೆ ಆಯ್ತು. ಇವ್ರು ಹುಷಾರಾಗಿರ್ಬೋದು ಇವಾಗ. ಕೈಲಾಗೆ ಕಾಯ್ತಿದ್ದೇನಮ್ಮ ತಾಯಿ, ಒಂದು ಶಾಕ್ ತಗೊಳ್ಳೆ ಒಂದ. ಓ 12 ಗಂಟೆ ಆಯ್ತು. ನಂಗೆ ಸರಿ ಸರಿ ಕರ್ಸು, ಡಾಕ್ಟರ್ ಕರ್ಸು. ಹಲೋ ಡಾಕ್ಟರ್. ಅಯ್ಯೋ, ನಾನು ಎಷ್ಟೊತ್ತಿಗೆ ಕರೀತಾರಂತ ಸೈಡಿಂಗ್ ಮೇಲೆ ನಿಂತಿದ್ದೀನಿ. ಬಂದೆ ಕಣಮ್ಮ, ಫೋನ್ ಇಡು. ಅಮ್ಮ, 12 ಗಂಟೆ ಆಯ್ತು. ಇವ್ರನ್ನ ಎಚ್ಚರವಾಗಿದ್ದಾರೆ, ಹುಷಾರಾಗಿದ್ದಾರೆ. ಚೆಕಪ್ ಮಾಡ್ತೀರಾ ಒಂದ್ಸಲ? ವಿಷ ತೆಗೆದವನಿಲ್ಲಿ. ಅವ್ರ ಇಲ್ಲೇ ಎಲ್ಲೋ ಇರ್ತಾರೆ. ಅಮ್ಮ, ಬಾಯಿ ಹಾಕಿ ವಿಷ ತೆಗೆದವನ್ ದೇಹಕ್ಕೆ ವಿಷ ಏರಿರುತ್ತೆ. ಎಚ್ಚರ ಇರ್ಬೇಕಾದ್ರೆ ಅವನು ಇವನಲ್ಲ. ಬಲಿ ಜೋಶ, ಸುಮ್ಮನೆ ಹೇಳ್ಬಾರ್ದು. ಸೂಪರ್ ಎಂಟರ್ಟೈನಿಂಗ್, ಆಸಮ್ ಆಗಿತ್ತು.
ರಕ್ಷಿತಾಂಬೆ. ಅವನಿಗೆ ನೀಟಾಗಿ ಬ್ಯಾಲೆನ್ಸ್ ಮಾಡಕ್ ಗೊತ್ತು. ಬೆಂಕಿ, ನನ್ಗೆ ನಿನ್ ಬಗ್ಗೆನೆ ತುಂಬಾ ಭಯ ಇದ್ದಿದ್ದು. ಎಷ್ಟು ವರ್ಷದಿಂದ ಮಾಡ್ತಾ ಇದೀಯ ಇದು ನೀನು? ನಾನು ಆರ್ಕೆಸ್ಟ್ರಾದಲ್ಲಿ ತಿಂಗ್ಳಿ ಸೀಸನ್ ಬಂದ್ರೆ ಇಲ್ಲಿ ಆಲ್ಟ್ ಆಗ್ಬಿಟ್ಟು ಊರಿಗೆ ಹೋಗಿ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇನೆ. ನಿಜವಾದ ಟ್ಯೂಬ್ಲೈಟ್? ಹಾ ಮೇಡಮ್, ಅವತ್ತು ವಾಸತಿ ಹೊಡ್ಕೊಂಡದಲ್ಲ ಮೇಡಮ್. ಅದು ನಿಜವಾದ ಟ್ಯೂಬ್ಲೈಟ್ ಇರ್ಲಿಲ್ಲ ಅಲ್ವಾ? ನಿಜವಾದ ಟ್ಯೂಬ್ಲೈಟ್ ಅದು. ಅಂದ್ರೆ ಗ್ಯಾಸ್ ತೆಗ್ದಿರ್ತಾರೆ ಅದ್ರೊಳಗೆ. ನಿಜವಾದ ಟ್ಯೂಬ್ಲೈಟ್ ಅದು. ಇದೇನಕ್ಕೆ ಬಜರ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋಬೇಕಾ? ಅಯ್ಯೋ, ನೋಡಕ್ ನಿಜವಾಗ್ಲೂ ಭಯ ಆಗೋದು. ಬಟ್ ನಿಜವಾಗ್ಲೂ ಅದಕ್ಕೊಂದು ಟ್ಯಾಲೆಂಟ್ ಬೇಕು, ಅದಕ್ಕೊಂದು ಬೇರೆ ತರ ಟ್ಯಾಲೆಂಟ್ ಬೇಕು. ಮನು ಅಂಡ್ ಬರ್ಕತ್ ಅಲ್ಲಿ ವೆರಿ ವೆರಿ ಗುಡ್ ಅಂತ ಅನ್ಸ್ತು ನನ್ಗೆ. ವೆರಿ ನೈಸ್, ಗುಡ್ ಜಾಬ್. ನಂಗೇನಿಲ್ಲ, ನೀನ್ ಸಂತುಗ್ ಹೋಗ್ಬಿಟ್ಟು ಬೆಂಕಿ ಹಾಕಿ ತಲೆ ಮೇಲೆ ಅವನ ತಲೆ ಆಕ್ಚುಲಿ ಬೆಂಕಿ ಹಿಡಿತು, ಗೊತ್ತಾ ನಿನ್ಗೆ? ಅದು ಗೊತ್ತು, ನನ್ಗೆ ಗೊತ್ತಿರಲಿಲ್ಲ. ಅವನೇನೋ ಮಾಡ್ತಾನೆ ಅಂತ ಒಂದ್ ಸ್ವಲ್ಪ ಅನುಮಾನ ಇತ್ತು ಮೇಡಮ್. ಸಂತು ನೀನು ಮಾಡ್ತೀಯ ಅಂತ ಹೌದೇನೋ? ಇಲ್ಲ, ನಾನ್ ಬರ್ಕತ್ತಲ್ಲಿ ಅವ್ರ ಶಿಷ್ಯ ಅಲ್ಲ. ಅದೇ ಚೆನ್ನಾಗಿತ್ತಲ್ಲ, ಅದು ಕುಡ್ಕೊಂಡ್ಬಿಟ್ಟು. ಇಲ್ಲ, ನಮಗೊಂದು ಆಸೆ ಏನು ಅಂತಂದ್ರೆ ಅವನ ಕೈನಲ್ಲಿ ಇದೆಲ್ಲ ಕೈಯಲ್ಲೆಲ್ಲ ಅದ್ದಿಸ್ಬಿಟ್ಟು ಬೆಂಕಿ ಎಣ್ಸಿ ಡ್ಯಾನ್ಸ್ 2 ಸ್ಟೆಪ್ ಮ್ಯೂಸಿಕ್ ಹಾಕಿ ಮಾಡ್ತಾನೆ ಸರ್, ಮಾಡ್ತಾನೆ ಸರ್ ಅವನು. ಮಾಡಿದ್ರೆ ನನಗೆ ಊರಿಗೆ ಹೋಗ್ಬೇಕು. ಊರಿಗೆ ಹೋದ್ರೆ ಕೈ ಸುಟ್ಕೊಂಡ್ರೆ ಏನಾಗ್ಬಿಡುತ್ತೆ? ಹಾಕಿಲ್ಲ ಮಗ, ಏನೂ ಆಗಲ್ಲ. ಯಾಕೋ ರಿಸ್ಕ್ ಅನಿಸ್ತಾ ಇಲ್ವಾ? ಏನಿಲ್ಲ ಮೇಡಮ್, ಏನೂ ಆಗಲ್ಲ ಮೇಡಮ್. ಇಡ್ತಾರೆ ಬೇಗ. ಐ ರಿಯಲಿ ಅಪ್ರಿಶಿಯೇಟ್ ದ ಎಫರ್ಟ್. ಒಂದ್ ಡೆಡಿಕೇಶನ್ ಇದೆ ಈ ಟೀಮ್ಗೆ. ಮನು, ನೀನ್ ತುಂಬಾ ವೆರಿ ಡೆಡಿಕೇಟೆಡ್ ಕಣ. ಒಂದ್ ದೊಡ್ಡ ಚಪ್ಪಾಳೆ ಹಬ್ಬ ಆಶಾ ಭಟ್ಗೆ. ಸೋ ಸ್ವೀಟ್, ವೆರಿ ಸ್ಪೋರ್ಟಿವ್ ಯುವ ಆಶಾ. ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡ್ರಿ ನೀವು. ಐ ಲೈಕ್ ದ ಎಂಟೈರ್ ಆಕ್ಟ್. ಇಟ್ ವಾಸ್ ವೆರಿ ವೆಲ್ ಡನ್. ಮಂಥನ ಚೆನ್ನಾಗಿ ಮಾಡಿದ್ರಿ ನೀವು. ನಮ್ ಡಾಕ್ಟರ್ ಪಾಪ ಗೆಸ್ಟ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ರು ಅವರು ಕೂಡ. ಗುಡ್ ಜಾಬ್ ಅಣ್ಣ. ಒಂದು ಸ್ಕ್ರಿಪ್ಟ್ ಮೇಕಿಂಗ್ ಅಲ್ಲಿ 4 ವಿಧ ಇದಾವೆ ಹೇಳುವಂತದ್ದು. ಒಂದು ಸ್ಟ್ರೈಟ್ ಆಗಿ ಹೇಳುವಂತದ್ದು, ಒಂದು ಹೆಪೆಸಾರ್ಡ್ ಆಗಿ ಹೇಳುವಂತದ್ದು, ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳುವಂತದ್ದು, ಈ ತರ ಎಲ್ಲ. ಒಂದ್ ಲೈನ್ ತುಂಬಾ ಸಕ್ಸಸ್ಫುಲ್ ಏನಂದ್ರೆ ಎಲ್ಲ ಇಂಗ್ಲಿಷ್ ಥಾಟ್ಸ್ ಎಲ್ಲ ಏನಂದ್ರೆ ಇಂಗ್ಲಿಷ್ ಸ್ಕ್ರಿಪ್ಟ್ಸ್ ಒಂದ್ ಲೈನ್ ನ ಹೆಪೆಸಾರ್ಡ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಆತರ ಇತ್ತು ಸ್ಕ್ರಿಪ್ಟ್ ಇದು. ಎಸ್ ಎಸ್ ಎಸ್, ಈ ಸ್ಕ್ರಿಪ್ಟ್ ಆತರ ಇತ್ತು. ಅದೊಂದು ಲೈನ್ ಆವ ಕಚ್ಚಿದೆ, ಅವ್ನು ಎದ್ದಿರ್ಬೇಕು, ಇಷ್ಟೇ ಕಾನ್ಸೆಪ್ಟ್. ಅದಕ್ಕೆ ಎಷ್ಟೆಷ್ಟೆಲ್ಲ ಕ್ಯಾರೆಕ್ಟರ್ ಬಂದು ಅವ್ರು ಬೇರೆ 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 ತರ ಅವ್ರ ಟ್ಯಾಲೆಂಟ್ ತೋರಿಸ್ತಾ ಅಂತ ನನ್ನ ಪ್ರಕಾರ ದಿಸ್ ಒನ್ ಆಫ್ ದ ಬೆಸ್ಟ್ ಆಕ್ಟ್ ಕೊಡೋದು. ವಾವ್, ಸೂಪರ್. ನಂಗೆ ತುಂಬಾ ಖುಷಿ ಆಯ್ತಿದ್ದು. ನಾನು ಸುಮ್ಮನೆ ಜೋಕ್ ಮಾಡಕ್ಕೆ ಏನೋ ಇದ್ ಮಾಡಿದಷ್ಟೇ. ನಾನು ಡಬಲ್ ಹೊಡಿತೀನಿ, ಇನ್ನೂ ಒಂದ್ಸರಿ ಹೊಡೆದ್ಬಿಡ್ತೀನಿ. ರಿಯಲಿ ಐ ಲೈಕ್ ಇಟ್. 2 ಸಂಪ್ರದಾಯಗಳು ಸೇರಿ ಬಹಳ ಒಳ್ಳೆ ತಳಿ ಹುಟ್ಟುತ್ತಾ ಇತ್ತು. ದಟ್ ಇಸ್ ದ ಎಂಟರ್ಟೈನ್ಮೆಂಟ್. ಬಹಳ ಚೆನ್ನಾಗಿತ್ತು. ಇವನು ಗುಂಗುರು ಬಹಳ ಇದ್ಯಾ ಕಣೋ ನೀನು. ಮೊನ್ನೆ ಐಸ್ ಕ್ರೀಮ್ ಕೊಡ್ಸವನೆ. ಸರ್ ಇಲ್ಲ ಸರ್, ನಾನು ಆಶಾ ಭಟ್ಟು ಬರ್ತಾ ಇದ್ರು ರಿಹರ್ಸಲ್ಗೆ. ನನಗೆ ಗೊತ್ತಿತ್ತು ಅವರು ಆಶಾ ಭಟ್ಟು ಟ್ಯಾಕ್ಸ್ ಹಾಕ್ತಾರೆ ಅಂತ ನನಗೆ ಗೊತ್ತಿತ್ತು. ಆಶಾ ನೀನ್ ಎಲ್ಲಿದ್ಯಾ, ಬರ್ತಾ ಇದೀಯಾ ಬಾ ಅಂದ್ರೆ, ಈಗ ಇಲ್ಲೇ ಅಣ್ಣ ಬರ್ತಾ ಇದೀನಿ ಅಂತಂದು. ನಾನು ಹೇಳೋದ್ರೊಳಗಾಗಿ ಇವರೇ ಕರ್ಕೊಂಡೋಗಿ ಪಾಪ 480 ರೂಪಾಯಿ ಬಿಲ್ ಕೊಡ್ತಾರೆ. ಮೇಡಮ್, ನಾವೇ 2,000 ರೂಪಾಯಿ ಕೊಟ್ಟಿದ್ವಿ ಕಂಬದ ರಂಗಂಗೆ. 2,170 ರೂಪಾಯಿ ಆಯ್ತು ಮೇಡಮ್ ಹೋಟ್ಲ್ ಬಿಲ್ಲು. ಅದ್ ನಾವು ಫಸ್ಟ್ ಕೊಟ್ಟು, ಸೆಕೆಂಡ್ ಟೈಮ್ 400 ರೂಪಾಯಿ ಒಂದ್ ದಿವ್ಸ ನಾವು ಕೊಡಿಸ್ತೀವಿ, ಒಂದ್ 1,000 ಕೊಡಿಸ್ತಾರೆ. ಅಂದ್ರೆ 100% ನಾವು ಕೊಡಿಸಿದ್ರೆ 50% ನಾವು ತಿಂತೀವಿ. ನಾನು ನಿಮ್ಮಿಬ್ರ ಮೇಲೆ ನಂಬಿಕೆ ಇಲ್ಲ. ಕಮ್ಮತ್ ರಂಗಯ್ಯ ಕರೆಕ್ಟ್ ಆಗಿ ಹೇಳ್ತಾರೆ. ನಿಜವಾಗ್ಲು ಮೇಡಮ್, ಒಯ್ನ್ ಡಕಾತಿಗಳು ಮೇಡಮ್ ಇವರಿಬ್ರು. ಎಷ್ಟು ಯಾಮಾರಿಸ್ತಾರೆ ಅಂದ್ರೆ, ನೆನ್ನೆ ಸುಮ್ನೆ ವಯಸ್ಸಾಳದವ್ರು ಬಂದಿದ್ರು ಮೇಡಮ್, ಎಲ್ಲಾರು ಮಾತಾಡ್ಸೋಣ ಅಂತ. ಹಂಗೆ ಅಗಲ್ ಮೇಲೆ ಕೈ ಹಾಕೊಂಡ್ಬಿಟ್ಟು ಸಾರ್ ಬನ್ನಿ ಅಂತ 2 ಬಾಕ್ಸ್ ಐಸ್ ಕ್ರೀಮ್ ಅವ್ರಿಗೆ ಟ್ಯಾಕ್ಸ್ ಹಾಕಿ ತಂದು ಕೊಟ್ಟಾರೆ. ಐಸ್ ಕ್ರೀಮ್ ಏನ್ ನಾವೊಬ್ರು ತಿನ್ನ ಎಲ್ರಿಗೂ ಕೊಡ್ತಿದೀನಿ, ಎಲ್ರು ತಿಂದಾರ ಇಲ್ಲೇ ಅವ್ರೆ ಕೇಳಿಬೇಕಾದ್ರೆ. ಅದು ನೀನ್ ಟ್ಯಾಕ್ಸ್ ಹಾಕಿದ್ ನಿಜಾನ ಇಲ್ವಾ ಕಂದ? ಅಯ್ಯೋ ಹಂಗಲ್ಲ ಮೇಡಮ್, ಬಾಯಿ ಒಣಗ್ತೈತೆ, ಕಲಾವಿದ್ರ ಹೊಟ್ಟೆನ ತಂಪ್ ಮಾಡಿ ಅಂತ ಕೇಳ್ದು ಕೊಡ್ತಿದ್ರು ಅಷ್ಟೇ. ಅಣ್ಣ ತಪ್ಪಣ, ಎಂತ ಸೆಂಟಿಮೆಂಟಲ್ ಲಾಕ್ ಮಾಡಿ ಹಂಗಾಗೈತೆ. ಒಟ್ಟಲ್ಲಿ ಚೆನ್ನಾಗಿತ್ತು. ಎಲ್ಲರೂ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಲ್ಲೊಂದು ಇವೆಂಟ್ ಟೀಮು ಬರ್ಡೇ ಪಾರ್ಟಿಗೆ ಪ್ರೋಗ್ರಾಮ್ ಕೊಡಕ್ಕೆ ಅಂತ ಬಂದಿದ್ದಾರೆ. ಆದ್ರೆ ಅಸಿಸ್ಟೆಂಟ್ ಮಾಡಿರೋ ಎಡವಟ್ಟಿಂದ ಈ ಇವೆಂಟ್ ಅಲ್ಲಿ ಹಾಡಕ್ ಬಂದಿರೋ ಫೇಮಸ್ ಲೇಡಿ ಸಿಂಗರ್ ಗಂಟ್ಲು ಹಾಳಾಗೋಗ್ಬಿಟ್ಟಿದೆ. ಆದ್ರೂ ಆ ಸಿಂಗರ್ ಹಾಡ್ತಾಳೆ, ಪ್ರೋಗ್ರಾಮ್ ಕೂಡ ಸಖತ್ತಾಗಿ ನಡೆಯುತ್ತೆ. ಅದ್ ಹೇಗೆ ಅಂತೀರಾ? ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದ್ದಾರೆ ರಕ್ಷಿತಾಂಬೆ ಓನರ್ಶಿಪ್ನ ಶಿವರಾಜ್ ಕೇರ್ಪೇಟೆ ಕ್ಯಾಪ್ಟನ್ಸಿಗ ಧೀರೇಂದ್ರ ಹಾಸ್ಯ ಮಂಡಳಿ, ಹಾಗೂ ಈ ಟೀಮ್ಗೆ ಜೊತೆ ಆಗ್ತಾ ಇದ್ದಾರೆ ಸರಿಗಮಪ ಸೀಸನ್ 17ರ ಸ್ಪರ್ಧಿ ಸ್ಮೈಲಿಂಗ್ ಬೇಬಿ ನೇಹಾ ಶಾಸ್ತ್ರಿ.
ಬಾಯಿಗೆ ಮೈಕಿಟ್ರೆ ನಾನ್ ಸ್ಟಾಪು ಭಾಷಣ ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ನಮಸ್ಕಾರ ಜಡ್ಜಸ್, ನಾನು ಇವೆಂಟ್ ಮ್ಯಾನೇಜರ್ ರಘು ಅಂತ. ಇವನ್ ನನ್ನ ಅಸಿಸ್ಟೆಂಟ್ ಹಿತೇಶ. ನಮ್ಮ ಇವೆಂಟ್ ಕಂಪ್ನಿ ಹೆಸರು ಗೋಲ್ಡನ್ ಬಜಾರ್ ಅಂತ. ಸಿಕ್ಕಿದ್ರು ಪ್ರಯೋಜನ ಇಲ್ಲ. ಬ್ರಾಕೆಟ್ ಅಲ್ಲಿ ಸರ್ ಕ್ಲಾರಿಟಿ. ಮೇಡಮ್, ನೀವು ನನ್ನನ್ನ ಕ್ಷಮಿಸ್ಬೇಕು. ಹೋದ್ವಾರ ಒಂದು ಇವೆಂಟ್ಗೆ ನಿಮ್ಮನ್ನ ಕರೆಸ್ತೀನಿ ಅಂತ 5 ಲಕ್ಷ ರೂಪಾಯಿ ತಗೊಬಿಟ್ಟಿದ್ದೆ. ವೆರಿ ಗುಡ್, ಅದನ್ನ ನಿಮ್ಮ ಹತ್ರ ಹೇಳ್ದೆ, ದುಡ್ಡೆಲ್ಲ ಖಾಲಿ ಮಾಡ್ಬಿಟ್ಟೆ. ವೆರಿ ಗುಡ್. ಆದ್ರೂ ಇವೆಂಟ್ ಕಂಪ್ನಿಯವ್ರು ಯಾಕೆ ಹೊಡಿಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾ. ಅದಕ್ಕೊಂದು ಐಡಿಯಾ ಮಾಡಿದೆ. ಏನು? ನೀವು ನಗ್ನಗ್ತಾ ಇರೋದೊಂದು ಪೋಸ್ಟ್ ನ ದೊಡ್ಡ ಕಟ್ಔಟ್ ಮಾಡಿ ನಿಲ್ಲಿಸ್ತೆ. ಇವೆಂಟ್ ಬಂದು ನೀವು ಪೋಸ್ಟ್ ನೋಡ್ಕೊಂಡು ನಿಂತಿದ್ರು. ಬೇಜಾನ್ ಕಲೆಕ್ಷನ್. ರಘು ತಗೊಳ್ಳೋ. ಯಾಕೆ? ಬಕೆಟ್ ಹಿಡಿತಿದ್ದಲ್ಲ ಅದಕ್ಕೆ. ಬಾ ಇವೆಂಟ್ ಹುಡ್ಕೋಣ. ರಕ್ಷಿತಾ ಮೇಡಮ್ ನೋಡಿದ್ರ, ಬೇರೆಯವರೆಲ್ಲ ಈವೆಂಟ್ ಮಾಡ್ಕೊಡಿ ಅಂತ ಹುಡ್ಕೊಂಡು ಬಂದ್ರೆ ನಾವೇ ಈವೆಂಟ್ ಹುಡ್ಕೊಂಡು ಹೋಗ್ತಿದೀವಿ. ನಮ್ ಕರ್ಮ. ನಡಿ ಬಾ. ಏ ಬಕೆಟು ಬಕೆಟ್ ಇಟ್ಕೊಳ್ಳ. ಇರಿ ತರಂ ಪಂ ಪಂ ತರಂ ಪಂ ಪಂ ಮೀಸೆ ಇಲ್ಲವೇ ಆಸೆ ಇಲ್ಲವೇ ಮೀಸೆ ಇಲ್ಲವೇ ಆಸೆ ಇಲ್ಲವೇ ಹೀಗೇಕೆ ದೂರಕ್ಕೆ ಓಡೋಡಿ ಹೋಗುವೆ ಹೀಗೇಕೆ ದೂರಕ್ಕೆ ಓಡೋಡಿ ಹೋಗುವೆ ನನ್ನ ಬಿಟ್ಟು ಹೇಗೆ ನಿದ್ದೆ ಮಾಡುವೆ. ನಮಸ್ಕಾರ ಜಗಣ. ನಮಸ್ಕಾರ. ಇವಳು ನನ್ನ ಹೆಂಡತಿ, ಇವರು ನನ್ನ ಹೆಂಡತಿ ವೈ ಜಯಂತಿ. ಇವನು ನನ್ನ ಗಂಡ ದಂಡ ಪಿಂಡ. ನಾ ಮಗ ನೋ ಮಗ ಮೂ ಮಗ. ನನ್ನ ಗಂಡನ ಹೆಸರು ಪಾಂಡೇಶ್ವರ ಸುನಿ. ರಕ್ಷಿತಾ ಮೇಡಮ್, ಹೆಂಡತಿ ಹಿಂಗ್ ರೂಪ್ತಾ ಇದ್ರು ನಾನು ಯಾಕೆ ಹಿಂಗ್ ಸುಮ್ನಿದ್ದೀನಿ ಅಂತನಾ? ಏನ್ ಮಾಡ್ಲಿ, ಮನೆಯಲ್ಲಿ ಆಗ್ಬಿಟ್ಟಿದ್ದೀನಿ. ಜಗಣ, ನಮ್ಮೂರ್ ಕಡೆ ಒಂದ್ ಗಾದೆ ಐತೆ, ಹತ್ತಕ್ ಮುಂಚೆ ಕುದುರೆ ನೋಡು, ಬಿತ್ತಕ್ ಮುಂಚೆ ಹೊಲ ನೋಡು ಅಂತ. ನಾನು ಎರಡನ್ನೂ ನೋಡ್ದೆ ಕಟ್ಕೊಂಡ್ಬಿಟ್ಟೆ. ಇವರಪ್ಪ ನೀರ್ಮಾರ್ಗ ಜನಾರ್ದನನ್ ಅಂಡರಲ್ಲಿ ಬದುಕ್ತಾ ಇದ್ದೀನಿ. ಇಲ್ವಾ, ಇಷ್ಟೊಂದು ಸುಂದರವಾಗಿರೋ ಹೆಂಡತಿದ್ದು ಬರ್ಡೇ ಇದೆ. ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಇದೇ ಕಡೆ. ಅದಕ್ಕೋಸ್ಕರನೇ ನಿನ್ಗೆ ಒಂದು ಸೀಕ್ರೆಟ್ ಗಿಫ್ಟ್ ತಗೊಂಡ. ನಾಯಿನ ನೀನು ಎಕ್ಸ್ಪ್ರೆಷನ್ ಜಾಸ್ತಿ ಕೊಟ್ಟೆ. ಮೇಡಮ್, ಮೋಸ್ಟ್ಲಿ ಚಿನ್ನದುಂಗ್ರೆ ಇರ್ಬೋದಲ್ಲ ಮೇಡಮ್? ಏನು ಇದು? ಎಲ್ಗೂ ಹಾಕೋದು? ಸದ್ಯಕ್ಕೆ ಮುಖಕ್ಕೆ ಹಾಕೋ ಮಾಸ್ಕು. ಸೀರೆ ಮ್ಯಾಚಿಂಗ್. ಸೀರೆ ಮ್ಯಾಚಿಂಗ್. ನಾ ಮಗ ನೋ ಮಗ ಮೂ ಮಗ. ಏನ್ ಮಾಡ್ಬೇಕ? ಮತ್ತಿನ್ನೇನು, ದೊಡ್ಡ ಗ್ರೌಂಡ್ ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೆಲ್ಲ ಕರೆಸಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತಮ್ಮ. ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತಮ್ಮ. ನೀನ್ ದುಡ್ಡೆಲ್ಲ ಖರ್ಚು ಮಾಡ್ತೀಯ, ನಮ್ಮ ಅಪ್ಪನ ದುಡ್ಡು ತಾನೆ. ಸರಿ, ಖರ್ಚು ಮಾಡ್ತೀನಿ. ನನ್ ಮಗನ್ ಯಾಕಾದ್ರೂ ಗೆಸ್ಟ್ ಆಗಿ ಹಾಕೊಂಡು ಔಟಿ ಮೂರನ್ನ ಬಿಟ್ಟೇ ಬಿಟ್ಟಿದ್ರು, ನಾನು ಹೋಗ್ಲಿ ಅಂದ್ಬಿಟ್ಟು ಹಾಕೊಂಡೆ. ಹಲೋ, ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್, ನಿಮ್ಮ ಸೇವೆಯಲ್ಲಿ ನಾವು. ನಮಸ್ತೆ. ನಮಸ್ತೆ. ನಮ್ದು ಇವೆಂಟ್ ಕಂಪ್ನಿ ಹಿತೇಶ್ ಅಂಡ್ರಿಗೂ. ಕಮೆಂಟ್ ಟೆಲ್ ಮಿ. ಓಕೆ, ನೋಡಿ, ಅವಳು ನನ್ನ ಹೆಂಡತಿ. ಇವತ್ತು ಬರ್ಡೇ ಇದೆ. ಹೌದಾ ಸರ್? ಹ್ಯಾಪಿ ಬರ್ಡೇ. ಏನ್ ಮಾಡ್ತಾ ಇದ್ದೀರಾ? ವಿಶ್ ಮಾಡ್ತಿದೀವಿ ಸರ್. ನೋಡಪ್ಪ, ಇವೆಂಟ್ ಸಖತ್ತಾಗಿರ್ಬೇಕು ಸರ್. ಅದ್ದೂರಿಯಾಗಿ ಮಾಡ್ಕೊಡ್ತೀವಿ ಸರ್. ಎಷ್ಟ್ ಖರ್ಚಾಗುತ್ತೆ? 5 ಲಕ್ಷ ಸರ್. 5 ಲಕ್ಷನಾ? 5 ಲಕ್ಷನ? ನಿಮ್ಮ ಅಪ್ಪ ಕೊಟ್ಟಾನ 5 ಲಕ್ಷನ? ನಮ್ಮ ಅಪ್ಪ ತಾನೇ ಕೊಡೋದು. ನೋಡಿ, ಓಕೆನಾ ಸರ್? 5 ಲಕ್ಷ ಇದೆ. ನೋಡಿ, ಇವೆಂಟ್ ಮಾತ್ರ ಹಬ್ಬ ತರ ಇರ್ಬೇಕು. ಜಾತ್ರೆ ಮಾಡ್ದಂಗ್ ಮಾಡ್ತೀವಿ ಸರ್. ಹಬ್ಬ ತರ ಇದ್ರೆ ಸಾಕು. ಕೊರೋನಾ ಪರ್ಮಿಷನ್ ಕೊಡ್ತಾ ಇಲ್ಲ. ಅಲ್ಲ ರಘು, 5 ಲಕ್ಷ ತಗೊಂಡು ನೀನ್ ಇವೆಂಟ್ ಮಾಡ್ತೀಯಾ? ಏನೋ ಹಿಂಗನ್ಬಿಟ್ಟೆ. ಇವೆಂಟ್ ಅದ್ದೂರಿಯಾಗಿ ಮಾಡ್ತೀನಿ ಕಣೋ. ಇವೆಂಟ್ ಕಾಡಕ್ ಬರ್ತಿರೋರು ಯಾರು ಅನ್ಕೊಂಡಿದ್ಯಾ? ಯಾರು? ಮೇಡಮ್. ಕಣ್ಣ ಮಾಣಿಯ ಕಣ್ಣ ಹೊಡಿಯ ಬಿಸಿ ಮುದ್ದೆಗೆ ಉಪ್ಸಾರು ಚಂದ, ಅದ್ರ ಜೊತೆಗೆ 15 ಅಂದ. ಕಣ್ಣ ಮಾಣಿಯ ಮೇಡಮ್, ನಮ್ ಫ್ಯಾಮಿಲಿ ಎಲ್ಲರೂ ನಿಮ್ ದೊಡ್ಡ ಫ್ಯಾನು. ಓ ವಾವ್, ಥ್ಯಾಂಕ್ ಯು. ವೆಲ್ಕಮ್. ಅಷ್ಟೇ ಅಲ್ಲ, ನೀವು ಸಿಕ್ಕಿದ್ರೆ ಒಂದ್ ಮಾತು ಕೇಳಿ ಅಂತ ಹೇಳಿದ್ದಾರೆ. ಏನಂತ? ನಿಮ್ ಹೆಸರೇನಂತ? ನನ್ನ ಹೆಸರು ಗೊತ್ತಿಲ್ವೇನ್ರಿ? ಅದು ಮೇಡಮ್, ನೀವು ಹಾಡಿದ್ರೆ ಪ್ರಪಂಚನೇ ಮರಿತೀವಿ. ನಿಮ್ ಹೆಸರು ಮರಿಯಲ್ವಾ ಮೇಡಮ್? ನಾನು ಅಷ್ಟು
ಅಷ್ಟೇ. ಎಲ್ಲಿ ಹೋದ್ರು ಈ ಚಾಕುನ್ ಮರಿಯಲ್ಲ. ಬೇಕು ಅಂತಾನೆ ಅಲ್ವಾ ಹೋಗಿದ್ದು. ಕರಿ ಕರಿ ಸರ್ ಬನ್ನಿ ಸರ್, ಸ್ಪೆಷಲ್ ಸಿಂಗರ್ ಬಂದಿದ್ದಾರೆ. ಹೌದಾ ಮೇಡಮ್ ನಮಸ್ಕಾರ. ನೋಡಪ್ಪ, ಫ್ಯಾನ್ಸ್ ಅಂದ್ರೆ ಮೈ ಮೇಲ್ ಬೀಳ್ತಿರ್ತಾರೆ. ನೀವ್ ಜಾಸ್ತಿ ಪುಷ್ ಮಾಡಕ್ ಹೋಗ್ಬೇಡಿ. ಎಷ್ಟೇ ಅಂದ್ರು ಫ್ಯಾನ್ಸ್. ಇದು ನನ್ಗೆ ಕೇಳ್ತಾ ಇದ್ದೀರಾ? ನೀವ್ ವಾಚ್ಮ್ಯಾನ್ ಅಲ್ವಾ? ಮೇಡಮ್ ನಾನು ವಾಚ್ಮ್ಯಾನ್ ಅಲ್ಲ, ಇವೆಂಟ್ ಮಾಡ್ತಿರೋದೇ ನಾನು. ದುಡ್ಡು ಹಾಕಿದ್ದೀನಿ. ಓ ಹಲೋ, ಹೌದಾ? ಸ್ವಲ್ಪ ಈ ಕಡೆ ಬಾ. ನಿಂಗೆ ನಯ ನಾಜುಕು ಗೊತ್ತಿಲ್ಲ. ಹುಡುಗಿರ ಹತ್ರ ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಬೇಕು ಅಂತ ನಂಗೆ ರಘು ಹೇಳ್ಕೊಡ್ತಾನೆ. ಈ ಕಡೆ ಬಾ. ಹಲೋ, ಮೀ ದಿಸ್ ಇಸ್ ಅನ್ ಅನೌನ್ಸ್ಮೆಂಟ್. ಬುದ್ಧಿಮಾಂದ್ಯ ಹೆಂಗ್ಸೊಂದು ಜಾತ್ರೆಯಲ್ಲಿ ಕಳ್ದೋಗಿದೆ. ದಯವಿಟ್ಟು ಗಂಡ ಯಾರು ಇದ್ರೆ ಬಂದು ಕರ್ಕೊಂಡು ಹೋಗಿ. ಮೇಡಮ್ ರೆಡಿ ಅಲ್ಲ ಮೇಡಮ್? 1 2 3 ಸ್ಟಾರ್ಟ್. ನಟ ಸಾರ್ವಭೌಮ, ಹೀಸ್ ಕಿಂಗ್ ಆಫ್ ದ ಸಿನಿಮಾ. ಕಲಿಟ್ರೆ ಕೇಡಿಗಳೆಲ್ಲ ಇನ್ನು ಗಪ್ಪು ಚುಪ್ಪು. ಡ್ಯಾನ್ಸ್ ವಿತ್ ಅಪ್ಪು. ನಟ ಸಾರ್ವಭೌಮ, ಹೀಸ್ ಕಿಂಗ್ ಆಫ್ ದ ಸಿನಿಮಾ. ಕಲಿಟ್ರೆ ಕೇಡಿಗಳೆಲ್ಲ ಇನ್ನು ಹಾಡು ಹೇಳ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಮೆಂಟ್ಲ ನೀವು? ನಾನು ಸೀಸನ್ 1 ಇಂದ ಟಾಪ್ ನನ್ನ ಮೆಂಟ್ಲಂದು ಮೇಡಮ್. ನಾನು ಯಾರು ಗೊತ್ತಾ? ಇಲ್ಲ. ಟಾಪ್ ಸಿಂಗರ್. ನೀನು ಸಿಂಗರ? ಹಾಡ್ ತೋರ್ಸು ನೋಡೋಣ. ನಂಗೆ ಚಾಲೆಂಜ್. ಹಾಡು ಹಾಡು. ಮೇಡಮ್ ಎದೊಳಿ ಮೇಡಮ್, ಅಲ್ಲ ಲಕ್ಷ ಲಕ್ಷ ಕೊಟ್ಟು ಕಳ್ಸಿದೀನಿ. ಒಂದೇ ಹಾಡಲ್ಲಿ ಮಲಗಿಸ್ಬಿಟ್ಟಲ್ಲ. ಹೆಂಗೈತೋ? ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ಲಿ ಮನೆ ನಿನ್ಗೆ ಚೆನ್ನಾಗಿದೆ ಅಂತ ಕೇಳಿಲ್ಲ, ಅವ್ರಿಗೆ ಹೆಂಗಿದೆ ಅಂತ ಕೇಳಿದ್ದು. ಮೇಡಮ್ ಎತ್ತೇಳಿ ಮೇಡಮ್. ಮ್ಯಾನೇಜರ್ ನೋಡಿ, ಅವ್ರಿಗೆ 2 ನಿಮಿಷ ಬ್ರೇಕ್ ಕೊಡಿ. ಅಸಲಿ ಮಿನಿಸ್ಟ್ರು ಕರ್ಕೊಂಡ್ ಬರ್ತೀನಿ. ಸರಿ ಸರ್. ಮಿನಿಸ್ಟ್ರು ಬಂದಾಗ ಹೆಂಗ್ ಹಾಡಿಸ್ಬೇಕು ಅಂತ ಅಂದ್ರೆ ಇಂಪ್ರೆಸ್ ಆಗ್ಬಿಟ್ಟು ನನಗೆ MLA ಟಿಕೆಟ್ ಕೊಟ್ಬಿಡ್ಬೇಕು. ಕೊಡ್ತಾರೆ ಸರ್ ಟಿಕೆಟ್. ಎಲ್ಲಿಗೆ? ಮೇಲಕ್ಕೆ. ಮೇಲೆ ಬರೋ ತರ ಕೊಡ್ತಾರೆ ಅಂದೆ. ಓಲ್ಡ್ ಪಂಚು ಅನಿಸ್ತು. ಮೇಡಮ್ ಆರಾಮಾಗಿದ್ದೀರಾ? ನೀರ್ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಹಾಲು ಕುಡಿತೀರಾ, ಏನ್ ಕುಡಿತೀರಾ? ನಾನು ಕುಡಿತೀರಾ, ಏನ್ ಕುಡಿತೀರಾ ಹೇಳಿ? ಓನ್ಲಿ ಬಾಯ್ಲ್ಡ್ ವಾಟರ್ ಪ್ಲೀಸ್. ಬಾಯ್ಲ್ ವಾಟರ್. ನೀರು ಬಿಸ್ತಿರೋ? ಮಾಡಿ ಮೇಡಮ್ ಆಮೇಲೆ. ಏನು ಇಷ್ಟೊಂದು ಬಿಸಿ ತಗೊಂಡ್ಬಂದಿದ್ಯಾ? ಸರ್ ಬಿಸಿನೀರು ಅಂತ ಹೇಳಿದ್ವಿ, ಎಷ್ಟು ಬಿಸಿ ಅಂತ ಹೇಳಿದ್ರ? ಕ್ಲಾರಿಟಿ ಇರ್ಬೇಕು ಸರ್. ಕ್ಲಾರಿಟಿ ಮೇಡಮ್ ಹೇಳಿ. ಏನೋ ಹೇಳ್ತಾವ್ರೆ ಕಣ. 3 ವಾರಕ್ಕೊಂದ್ಸಲ ಬರ್ತೀಯ, ಪಂಬಲ್ ಮಾಡದೆ ಮುಚ್ಕೊಂಡು ಡೈಲಾಗ್ ಹೇಳುವಂತವ್ರೆ. ಅವ್ರಂಗಂತ ಹೇಳ್ತಿಲ್ಲ, ನಿನ್ ಮನ್ಸಲ್ಲಿರೋದು ಹೇಳ್ತಾ ಇದೀಯಾ? ಮೇಡಮ್ ಮ್ಯಾನೇಜರ್ ಮಿನಿಸ್ಟ್ರು ಬಂದ್ಬಿಟ್ರು, ಸುರತ್ಕೊಳ್ಳಿ. ಎಲ್ಲಿ ಸಹ ಕಾಣ್ತಲ್ಲ. ಕೊರೋನಾ ಅಲ್ವಾ, ಕಾರಲ್ಲೇ ಕೂತಿದ್ದಾರೆ ಅವ್ರು, ಅಲ್ಲಿಂದಾನೆ ಕೇಳ್ತಾರೆ. ಕ್ಯಾರೆಕ್ಟರ್ ಇಲ್ಲ ಅಂದ್ಬಿಟ್ಟು ಹೆಂಗ್ ಕವರ್ ಮಾಡ್ತಿರೋ? ಕಾಮಿಡಿ ಇಲ್ದೆ ನಾವು ಕವರ್ ಮಾಡ್ತಿಲ್ವ ಹಂಗೆ? ಇಬ್ರು ಸೇರ್ಕೊಂಡು ನನ್ ಕವರ್ ಮಾಡ್ಬಿಟ್ಟಿರ. ಆಡಿ ಆಡಿ ಸುರತ್ಕೊಳ್ಳಿ. ಮೇಡಮ್ ಹಾಡಿ ಮೇಡಮ್. ನನ್ ಕೈಲಿ ಆಗ್ತಿಲ್ಲ ರಘು. ಸುಮ್ಮನೆ ಇದ್ರೆ ಸರಿ, ನೀನ್ ಕೊಟ್ಟಿರೋ ಬಿಸ್ತಿರಿಂದಾನೇ ಆಗಿರೋದು. ಹಾಡಿ ಮೇಡಮ್. ಅಯ್ಯೋ ಹಾಡ್ತಿದ್ದೀನಿ, ಅದ್ರ ಸೌಂಡ್ ಕೇಳ್ತಿಲ್ಲ. ಹೋಗ್ತೀನಿ ಮೇಡಮ್. ಹಾಡಿ ಮೇಡಮ್. ನಾನ್ ಹೇಗ್ ಹಾಡ್ಲಿ? ಓಡಾಡಕ್ಕಾಗಲ್ಲಂತೆ. ಹಿತೇಶ ಒಂದ್ಸರಿ ಹಾಡು. ಅಯ್ಯೋ ರಘು, ನಾನ್ ಟ್ರೈ ಮಾಡ್ತಿದ್ದೀನಿ, ಗಂಟ್ಲಲ್ಲಿ ಫ್ರೈ ಆಗಿದೆ. ಹೆಂಗಿದ್ರು ಲೇಡಿ ಗೆಟಪ್ ಹಾಕಿ ನೀನ್ ಫೇಮಸ್ ಆಗ್ಬಿಟ್ಟಿದ್ಯಾ. ಲೇಡಿ ವಯಸ್ಸಲ್ಲೂ ಆಡ್ಬಿಡೋ ಪ್ಲೀಸ್. ನನ್ ಕೈಲಿ ಆಗಲ್ಲ ರಘು. ನೀ ಕಾಲು ಬೀಳ್ತೀನಿ ಕಣೋ. ಊರಿಂದ ಅಪ್ಪ ಅಮ್ಮ ಬಂದಿದ್ದ, ಬನ್ನಿ ಮನೆಗೆ ಹೋಗೋಣ. ನೋಡಿ ಕರೆಕ್ಟ್ ಟೈಮಿಗೆ ಅಪ್ಪ ಬಂದಿರೋ ನಾನು ಹೋಗ್ತೇನೆ. ಹಿತೇಶ 1 ಲಕ್ಷ ಕೊಡ್ತೀನಿ ನಿನ್ ಹೆಂಡತಿಗೆ. ನಿನಗೆ ಕಣೋ ಆಡೋದಕ್ಕೆ. ಕೊಡು ಕೊಡು. ಮ್ಯಾನೇಜರ್ ಸರ್ ಏನ್ ಮಾಡ್ತಿದ್ದೀರಾ? ಅವನ ಹತ್ರ ಮಾಡ್ತಿದ್ದೆ. ಒಂದು 5 ನಿಮಿಷ ಅಲ್ಲಿ ವೇಟ್ ಮಾಡ್ತೀನಿ. ಬನ್ನಿ ನೀವು. ಬೇಗ ಆಡಿಸ್ರಿ. ರೆಡಿ ಮಾಡಿ ಸರ್. ಮೇಡಮ್ ಏನ್ ಗೊತ್ತಾ, ನೀವು ಮೈಮ್ಕೊಂಡ್ ನಿಂತ್ಕೊಂಡು ಮೇಂಟೈನ್ ಮಾಡಿ, ಅವ್ನ ಹಿಂದೆಗಡೆ ಎಲ್ಲ ಹಾಡು ಹೇಳ್ತಾನೆ. ಓಕೆನಾ? ಅಯ್ಯೋ ಏನ್ ಹೇಳ್ತಾರೋ ಏನೋ. ರೆಡಿ ಮೇಡಮ್? 1 2 3 ಸ್ಟಾರ್ಟ್. ಲಂಬೋದರ ಲಕುಮಿಕರ. ಯಾವ ಹೇಳ್ತಿದ್ಯಾ? ಲೇ ರಘು, ಯಾವ್ದೇ ಕಾರ್ಯಕ್ರಮ ಶುರು ಮಾಡೋ ಮೊದಲು ದೇವ್ರ ಹಾಡು ಆಡ್ಬೇಕು, ಅದಕ್ಕೆ ಆಡ್ತಿದ್ದೀನಿ. ಮ್ಯಾನೇಜರ್ ಇದು ಬೇಡ, ಯಾವ್ದಾದ್ರು ಜೋಶ್ ಆಗಿರೋದು ಆಡಿಸ್ರಿ. ಜೋಶ್ ಸಾಂಗ್ ಮೇಡಮ್? ಜೋಶ್ ಸಾಂಗ್ ಅಂತೆ. ರೆಡಿ
1 2 3 ಸ್ಟಾರ್ಟ್. ಆಕಾರದಲ್ಲಿ ಗುಲಾಬಿ ರಂಗಿದೆ ಈ ಕಣ್ಣಿನಲ್ಲಿ ಸರಾಬು ಗುಂಗಿದೆ ಏನ್ರಿ ಸರ್? ಏನ್ರಿ ಅಮ್ಮ ಆ ಕಡೆ ನೋಡ್ಕೊಂಡು ಹಾಡ್ಕಾಡ್ತಾವ್ರೆ? ಸರ್ ಅವರು ಸ್ಟೇಜ್ ಯೂಸ್ ಮಾಡ್ತಾವ್ರೆ ಸರ್. ಡ್ಯಾನ್ಸ್ ಮಾಡ್ತಾವ್ರೆ. ಡ್ಯಾನ್ಸ್ ನಾ ಹೇಗೆ ಕುಣಿಯಲಿ? ಅಂಕಣಕ್ಕಿದೆ, ನಾ ಏನು ಮಾಡಲಿ? ಸುತ್ತಮುತ್ತ ನನ್ನ ಊರು ಮಂಗಳೂರು. ಆಕಾರದಲ್ಲಿ ಹಲ್ಲಿ ಹಲ್ಲಿ ಹಲ್ಲಿ. ನನ್ನ ಮಗನೇ ಯಾವ ಹಾಡು ಹೇಳ್ತಾ ಇದ್ಯಾ? ಲೋ ರಘು, ನೀನು ಜ್ಯೂಸು ಸಾಂಗ್ ಅಂತ ಹೇಳಿದಲ್ಲ, ಜ್ಯೂಸು ಸಾಂಗ್ ಆಡ್ದೆ. ಅದು ಜ್ಯೂಸ್ ಸಾಂಗ್ ಎಲ್ಲ ಕಣ, ಜೋಶ್ ಸಾಂಗ್. ಸರ್ ನೆಕ್ಸ್ಟ್ ನೋಡಿ, ನನ್ನ ಹೆಂಡತಿಗೆ ಸಾಂಗ್ ಬೇಡವಂತೆ. ಒಂದ್ ಕೆಲಸ ಮಾಡಿ, ಬೇರೆ ಆಡ್ಸಿ, ಗೋಡೆಗಿರೋದನ್ನೇ ಆಡ್ಸಿ. ಬರ್ತಡೆ ಸಾಂಗು ರೆಡಿ ಮೇಡಮ್? 1 2 3. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಬೆಳಗಾಗಲೆಂದು ಚಪ್ಪಲಿ ತಗೊಂಡು ಚಪ್ಪಲಿ ಅಂತ ಕೇಳಿಸ್ತಾ ಸರ್? ಅಲ್ಲ ಸರ್, ಅದು ರ್ಯಾಪ್ ಸಾಂಗು. ಬರ್ಡೇಗೆ ಚಪ್ಪಲಿ ಗಿಫ್ಟ್ ಕೊಡ್ಲಾ? ಚಪ್ಪಲಿ ಗಿಫ್ಟ್ ಕೊಡ್ಲಾ? ಚಪ್ಲಿಗೂ ಸ್ಟೇಜ್ಗೂ ಆಗ್ಬರಲ್ಲ, ಬೇರೆ ದಾಡ್ಸಿ. ಬೇರೆ ಹಾಡ ಮೇಡಮ್? ಬೇರೆ ಸಾಂಗ್ ಅಂತೆ. ಓಕೆ ಸರ್. 1 2 3 ಸ್ಟಾರ್ಟ್. ಏರಿ ಮೇಲೆ ಏರಿ, ಮೇಲೆ ಕೆಳಗೆ ಹಾರಿ, ಏರಿ ಮೇಲೆ ಏರಿ, ಮೇಲೆ ಕೆಳಗೆ ಹಾರಿ, ಗಟ್ಟಿ ಜೋಬಲ್ಲಿ ಇಟ್ಟಿದ್ದೀನಿ ಕಣೆ. ಮ್ಯಾನೇಜರ್, ಏನ್ರಿ ಇದು ಚಡ್ಡಿ ಜೋಬು? ಸರ್ ಅದು ಚಡ್ಡಿ ಅಂತ ಕೇಳಿಸ್ತಾ? ಇಲ್ಲ ಸರ್, ಸ್ಪೀಕರ್ ಸರಿ ಇಲ್ಲ. ಲೋಕಲ್ ಇಲ್ಲೇ ಒಂದು ಹೇಳಿದ್ರೆ ಅಲ್ಲೇ ಒಂದು ಬರುತ್ತೆ ಸರ್. ಅಲ್ಲಿ ಚಿಟ್ಟೆ ಅಂದ್ರು, ಇಲ್ಲಿ ಚಡ್ಡಿ ಅಂದಿದೆ ಸರ್. ಚಡ್ಡಿ ಜೋಬಲ್ ಸ್ಪೀಕರ್ ಸರಿ ಇಲ್ವಾ? ನಾನ್ ಟೆಸ್ಟ್ ಮಾಡ್ತೀನಿ, ಒಂದ್ ನಿಮಿಷ. ಸರ್ ಬೇಡ ಸರ್, ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೇ ಹುಡುಗಿನ ಬೇಡ. ಇಲ್ಲಿ ಬೇಡ ಸರ್, ಬೇಡ ಸರ್, ಹೋಗಿ ಸರ್. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ನಿಮ್ ಫ್ಯಾನು, ನೀವು ಸೂಪರ್ ಆಗಿ ಆಡ್ತೀರಾ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಈಗ ಯಾವ ಹಾಡು ಆಡ್ತಿದ್ದೀರಾ? ಯಾವಾಗ ಗೊತ್ತು? ಯಾವ ಗೊತ್ತು? ಬಟ್ರು ಬರ್ದಿರೋದು ಏನು ಮಾಡೋದು ಇಂಥ ಟೈಮಲ್ಲಿ? ಯಾವನಿಗೆ ಗೊತ್ತು? ಹೋಗ್ತಿದ್ದೀನಿ ಸತ್ತು. ನನಗ್ ಗೊತ್ತು. ಆದ್ರೆ ಈಗ ಬೇಡ, ನಾನ್ ಕೊಡೋ ಹಾಡ್ನೆ ಆಡ್ಸಿ. ನೀವು ಹಾಡ್ಕೊಡ್ತೀರಾ ಸರ್? ಬೇಡ ಸರ್. ಇಲ್ಲ, ನಾನ್ ಕೊಡ್ತೀನಿ, ಅದನ್ನೇ ಹಾಡ್ಸಿ. ಬೇಡ ಸರ್, ಕೈ ಮುಗಿತೀನಿ. ಬೇಡ ಸರ್. ಇಲ್ಲ ರೀ, ನಾನ್ ಕೊಟ್ಟದ್ನೇ ಹಾಡ್ಸ್ಬೇಕು. ಯಾವ ಹಾಡು ಸರ್? ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೋಕರಿ, ಅದನ್ನ ಹಾಡ್ಸಿ. ನನಗ್ ಬರಲ್ಲ, ಮುಚ್ಕೊಂಡು ಹೋಗಲೇ. ಯಾಕೋ ಅಣ್ಣ ಆಡ್ಬೇಕಾದ್ರೆ ಕ್ರೌಡ್ ಎಲ್ಲ ಡಿಸ್ಟರ್ಬ್ ಮಾಡಬೇಡಿ. ಇದನ್ನ ಇದು ರೆಡಿ ಮೇಡಮ್? ರೆಡಿನಾ? ರಘು, ಈ ತರವು ಇರಿ ಸರ್, ಬೆಕ್ ಬಂದ್ಬಿಟ್ಟಿದೆ, ಓಡಿಸ್ಬಿಟ್ಟು ಬರ್ತೀನಿ. ನನ್ ಮಗನೇ ಏನು? ನನ್ನ ಮಗನೇ, 8 ಗಂಟೆ ಆದ್ರೆ ನಾನು ಎಣ್ಣೆ ಸೈಡ್ಸ್ ಇಲ್ಲ ಅಂದ್ರೆ ಹಾಡಲ್ಲ. ನೀನ್ ಕಾಲು ಬೀಳ್ತೀನಿ ಕಣ, ದುಡ್ಡು ತಗೋಬಿಟ್ಟಿದ್ದೀನಿ. ಆಡು. ಬ್ರೆಡ್ ತಕ್ಕೋ, ಕಾಲಿಡಿಬೇಕಾದ್ರೆ ನನಗೆ ಎಣ್ಣೆ ಮತ್ತು ಸೈಡ್ಸ್ ಬೇಕು. ರೆಡಿ ಸರ್, ಮೈಕ್ ರೆಡಿ ಮಾಡ್ತಾ ಇದ್ದೀನಿ. ಹಲೋ ಸರ್, ಮೈಕ ಚೆಕ್ ಮಾಡ್ತಿದ್ದೀನಿ. ಹಲೋ ಸಾಕು, ಆಡಕ್ಕಾಗಲ್ಲ. ರೆಡಿನಾ? ರೆಡಿ ಸರ್. ಸರ್ ಮೈಕ್ ರೆಡಿ ಸರ್, ಮೈಕ್ ರೆಡಿ ಸರ್. ಸರ್ ಈಗ ಹೆಂಗೆ ಆಡ್ತೀವಿ ಅಂದ್ರೆ ಸ್ಟೇಜ್ ಧೂಳೆದ್ದೋಗ್ಬಿಡ್ಬೇಕು ಸರ್. ಮೇಡಮ್? ಹಾ ಸರ್. ರೆಡಿನಾ? ಹಾ ಸರ್. ರೆಡಿ 1 2 3 ಸ್ಟಾರ್ಟ್. ನಕ್ಕೊಂಡು ಇರದ ವೀಕ್ಷನು ಕುಡಿದು ಬಂದ ಪ್ಯಾಕುರಿ, ಕರೀಲಿ ಕಮಲ ಹಾಸನು ಕಿತ್ತು ಕೊಡ್ಲಿಲ್ಲ ಯಾಕಿರಿ. ಕಿತ್ತೆಲ್ಲ ಮುಗಿದ ಮೇಲೆ ಉಪ್ಪಿನಕಾಯಿ ನೆಕ್ಕುವೆನು, ಉಪ್ಪಿನಕಾಯಿ ಮುಗಿದ ಮೇಲೆ ಬೆರಳನ್ನು ಜೀಪುವೆನು. ಡಿಸ್ಟರ್ಬ್ ಮಾಡಬೇಡ ಸೈಡ್ಸೇ ಇಲ್ವಾ ಸುಂದರ, ಎಲ್ಲ ನೀವೇ ತಿಂದಿರಾ. ಏಯ್ ಯಾವಣ್ಣ ನೀನು? ಸಾರಿ ಸಾರಿ ಸರ್, ಅದು ನಾನು ಆಡಿದಲ್ಲ. ಇವ್ರು ನೋಡಿ ನೋಡಿ ನೋಡಿ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ, ಅನುಬಂಧವೋ, ಇವಳು ಯಾಕೆ ಸಿಕ್ಕು ಕೊಡ್ಲಿಲ್ಲ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಸರ್ ಪ್ಲೀಸ್ ಹೊಡಿಬೇಡಿ ಸರ್, 1 ನಿಮಿಷ ಸರ್. ಮೇಡಮ್ ಬನ್ನಿ ಇಲ್ಲಿ. ಈಗ ನಮ್ಗೆ ಸನ್ಮಾನ ಕಾರ್ಯಕ್ರಮ ಇದೆ, ತಾವು ದಯವಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ಓದ್ಕೊಳ್ಳಿ ಹೋಗಿಪ್ಪ. ನೀರ್ ಮಾರ್ಗ ಜನಾರ್ದನ ಮಗಳೇ,
ಹಾರಿ. ಅಯ್ಯೋ ಪಾಂಡೇಶ್ವರದ ಸುನಿಲ, ನಾನು ಬರ್ಡೇ ಮಾಡ್ತೀನಿ, ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಮನೆಯೆಲ್ಲ ಗುಡ್ಸಿ ಗುಣ್ಣಾತ್ರ ಮಾಡ್ಬಿಟ್ಟಲ್ಲೋ. ಓಕೆ, ಬರ್ಲಿ ಜೋಶು ಧೀರೇಂದ್ರ ಹಾಸ್ಯ ಮಂಡಳಿ ಅವ್ರಿಗೆ. ನೇಹಾ ಶಾಸ್ತ್ರಿ ಅವರೇ, ಥ್ಯಾಂಕ್ ಯು ಸೋ ಮಚ್. Thank you. ಯಾಕಂತಂದ್ರೆ ಇವತ್ತು ಅವ್ರದ್ದು ಸಿಕ್ಕಾಪಟ್ಟೆ ಆಕ್ಷನ್, ಅದು ಬಾಡಿ ಲ್ಯಾಂಗ್ವೇಜ್ ಸಿಂಕ್ ಮಾಡ್ಬೇಕು ಅಂತಂದ್ರೆ ತುಂಬಾ ಸ್ಟ್ರೈನ್ ಆಗುತ್ತೆ. ವೆರಿ ಗುಡ್, ಗುಡ್ ಪರ್ಫಾರ್ಮೆನ್ಸ್. ಓಕೆ, ಸೊ ಅಣ್ಣ ಏನ್ ಹೇಳ್ತೀರಿ ಈ ಆಕ್ಟ್ ಬಗ್ಗೆ? ನನಗೆ ಬಿಡಿ, ನಮ್ ಕಾಮಿಡಿ ಕಿಲಾಡಿಗಳೆಲ್ಲ ಸಖತ್ತಾಗಿ ಆಕ್ಟ್ ಮಾಡವ್ರೆ. ಅದ್ರಲ್ಲಿ ಇವಳನ್ನ ಕರ್ಕೊಂಬಂದ್ ಶಿಂಗ್ಲಿ ಕಣಿ ತರ ಅವಳ ವಾಯ್ಸ್ಗೆ ಇವಳು ಸಿಂಕ್ ಮಾಡೋ ಅಂತದ್ದು ನಿಜವಾಗ ತುಂಬಾ ಚೆನ್ನಾಗಿ ಮಾಡಿದೆ, ಬಹಳ ಬೊಂಬಾಟಾಗಿತ್ತು. ಇದ್ರಲ್ಲಿ ಇವನು ಭಯ ಆಗುತ್ತೆ ಕೊಡೋ, ನಿಂತರ ರಿಯಲ್ ಆಗಿ ಯಾರೋ ಲೇಡೀಸ್ ಇದ್ಬಿಟ್ಟು ಕಟ್ಗಿಟ್ಕೊಬಿಟ್ರೆ ಹೆಂಗ್ ಮೇಂಟೈನ್ ಮಾಡೋ, ಬೆನ್ಸ್ ಲಾರಿ ಇದ್ದಂಗೆ ಮೇಂಟೈನ್ ಮಾಡಕ್ ಆಗೋಲ್ಲ. ಹೆಂಗೆ ಭಾರಿ ಜೋರಾಗವನೆ, ಮಜಾ ಇತ್ತು ಒಟ್ಟಲ್ಲಿ. ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇದು, ಈ ತರ ಸೀನ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಅಲ್ಲಿ ಮಾಡಿದ್ರು. ಹೌದೌದು, ನಮ್ಮ ಉಮೇಶ್ ಶ್ರುತಿ ಸೇರಿದಾಗ. ಉಮೇಶ್ ಹಾಡೇಳೋ ತರ ಅಣ್ಣ ಅವ್ರ ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಅಲ್ಲಿ ಆಡೋ ತರ ಆ ಕಾನ್ಸೆಪ್ಟ್ ಇಟ್ಕೊಂಡು ಬೊಲೆ ಚೆನ್ನಾಗಿ ಮಾಡಿದ್ರಪ್ಪ. ನಿಜ ನಂಗೆ ತುಂಬಾ ಇಷ್ಟ ಆಯ್ತು, ಒಳ್ಳೆ ಮಜಾ ತಗೊಂಡ್ವಿ ನಾವು. ಇದು ನೋಡಿದಾಗ ನನ್ಗೇನು ಅಂತ ಅಂದ್ರೆ, ನನ್ನ ಹೆಂಡತಿಗೆ ನಾವೆಲ್ಲ ಅವಾಗೆಲ್ಲ ವಟಾರಲ್ಲಿ ಇದ್ದಿದ್ದು, ನನ್ನ ಹೆಂಡತಿ ಹೋಗ್ತಾ ಬರ್ತಾ ಅವಾಗ ಕೇಳೋರಂತೆ, ಪರಿಮಳ ನಾನು ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ, ಯಾಕೆ ಪರಿಮಳ ಅಷ್ಟು ಕೆಟ್ಟದಾಗ ಹಾಡು ಹೇಳ್ತೀಯ ರಾತ್ರಿ ಹೊತ್ತು ಅಂತ. ನನ್ನ ಹೆಂಡತಿಗೆ ಅದೇ ನಾನು ಒಳ್ಳೆ ಸಿಕ್ಸೋದು. ಜೋಕಿ ನಾನು ಬಳ್ಳಿಯ ಮಿಂಚು ಅಂತ ಹಿಂಗೆಲ್ಲ ಆಡ್ಬಿಡೋದು. ಅವಳು ಜಗಿ ನಿನ್ ಕೈ ಮುಗಿತೀನಿ ಜಗಿ ಪ್ಲೀಸ್ ಹಂಗೆಲ್ಲ ಆಡ್ಬೇಡ, ರಾತ್ರಿ ಹೊತ್ತು ಎಲ್ಲ ಸೈಲೆಂಟ್ ಆಗಿರುತ್ತೆ, ಎಲ್ಲ ಕೇಳ್ಬಿಟ್ಟು ನಾನ್ ಆಡ್ತೀನಿ ಅಂತ ಅಮ್ಮ ಎದುರುಗಡೆ ಅವಳಲ್ಲ ನನ್ ಕೇಳ್ತಾಳೆ ಅಂತ ಅಂದ್ಬಿಟ್ಟು ಇವತ್ತು ಅವ್ರ ಮಕ್ಕಳಿಗೆ ಹೇಳ್ತಾಳೆ, ನಿಮ್ಮಪ್ಪ ಮಹಾನ್ ತೀಟೆ ಅನ್ನೋದಕ್ಕೆ ಇಂಥ ಕೆಲಸ ಮಾಡಿದ್ದ ಅಂತ. ಅದು ನನಗೆ ಜ್ಞಾಪಕ ಬರ್ತಾ ಇತ್ತು. ಯಾಕಂದ್ರೆ ಮಿಮಿಕ್ರಿ ಮಾಡಿ ಹಾಡೋದಿದೆಯಲ್ಲ, ಇಟ್ಸ್ ನಾಟ್ ಎ ಜೋಕ್. ನಾಡೇ ಜೋಕ್ ನೋಡೋದು, ಬಹಳ ಬೊಂಬಾಟಾಗಿ ಆಕ್ಟ್ ಮಾಡೋದು. ನನಗಂತೂ ಸಿಕ್ಕಾಪಟ್ಟೆ ಮಜಾ ಸಿಕ್ತಪ್ಪ. ಯಾಕೆ ಸೂಪರ್ ಸೂಪರ್. ಹಿತೇಶ್ ಅಣ್ಣ ಹೇಳಿದ್ರಲ್ಲ ಹಾಡ ಇವಾಗ ಅದೇ ಸ್ಟೈಲ್ ಹಾಡಿ ಇವಾಗ ಜೋಕೇನ. ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣ ಕಪ್ಪಂಚು ಬಲೆಗೆ ಬಿದ್ದಾಗ ನೀ ಈ ಹಾಡು ಆಡ್ತೀರಾ ನೀವು? ಆಡ್ತಾರೆ, ಲಿಪ್ಸ್ಟಿಕ್ ಮಾಡ್ತಾರೆ. ಹೇ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣ ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಮೇಡಮ್ ಹೇಳಿ. ನನಗೆ ತುಂಬಾ ಇಷ್ಟ ಆಯ್ತು ಕಣ. ಇಟ್ ವಾಸ್ ವೆರಿ ವೆರಿ ಎಂಟರ್ಟೈನಿಂಗ್. ನನಗೆ ಇನ್ಫ್ಯಾಕ್ಟ್ ನಂಗೆ ನೇಹಾ ಪರ್ಫಾರ್ಮ್ಡ್ ವೆರಿ ವೆಲ್ ಅಂತ ಅನಿಸ್ತು. ನನಗೆ ಸಚ್ ಅ ಗುಡ್ ಆಕ್ಟರ್, such a good actor. She's so talented. Very talented. Generally she sings really well. She's got a beautiful voice. But ಇವತ್ತು ಅವಳ ಆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ಲು. ಐ ಲವ್ಡ್ ಹರ್. ಏನ್ ಎಂಟರ್ಟೈನ್ ಮಾಡಿದ್ರಿ ಈ ಹುಡುಗರು ನಿನಗೆ? ನನ್ನ ಟೀಮ್ ನಂಗೆ ತುಂಬಾ ಎಂಟರ್ಟೈನ್ ಮಾಡ್ತಿದೆ, ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ ನೀನು. ನಮ್ ಇಡೀ ಕಾಮಿಡಿ ಕಿಲಾಡಿಗಳಲ್ಲಿ ನಿನ್ಗೆ ಯಾರು ತುಂಬಾ ಸ್ವೀಟ್ ಅನ್ಸದ್ ನಿನ್ಗೆ? ಅಯ್ಯೋ, ಎಲ್ಲರೂ ಸ್ವೀಟ್. ಎಲ್ಲರೂ ಇವರಿಬ್ರು ಸ್ವಲ್ಪ ಜಾಸ್ತಿ. ನಮ್ಮ ನಾಗೇಶ್ ಕುಮಾರ ಅಂತ ಸ್ಟಿಲ್ ಫೋಟೋಗ್ರಾಫರ್ ಇದ್ದಾನೆ ಗೊತ್ತು, ಸಿನಿಮಾ ಸ್ಟಿಲ್ ಫೋಟೋಗ್ರಾಫರ್ ನಾಗೇಶ್. ಇವ್ರಿಗೂ ಗೊತ್ತು ನಾಗೇಶ್ ಕುಮಾರ್. ಅವನು ಹಿಂಗೆ ಅವಾಗೆಲ್ಲ ನಾವೆಲ್ಲ ಯಂಗ್ಸ್ಟರ್ಸ್ಗಳು ಫುಲ್ಲು ಬಿಲ್ಡಪ್. ನಾನು ಅವನ ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಒಂದು ಟೈಪಿಸ್ಟ್ ಉಳ್ತಾರ ಅವಳೆ ಸುಮ್ನೆ ಹಾಡು ಹೇಳೋಳು ಆ ಕಾಲದಲ್ಲಿ. ಇವನು ಯಾವಾಗ ಹೋಗಿ ಬಂದವಳು ಪಕ್ಕದಲ್ಲೇ ನಾಗೇಶ್ ಕುಮಾರ್ ಆ ಕಡೆ ಈ ಕಡೆ ಓಡಾಡೋನು. ನಾನು ನೋಡ್ತಾ ಇದ್ದೆ, ನನ್ನ ಮಗನೇ ಮಾಡ್ತೀನಿ ತಡಿದೀನಿಗೆ ಅಂತ ಅನ್ಬಿಟ್ಟು ಸೀದಾ ಬಂದೆ ಅವನ ಹತ್ರ. ನಾಗೇಶ, ಇದು ನಿಂದು ರೇಪ್ ಕೇಸ್ದು ಯಾವಾಗ ರೀಕಾಲ್ ಮಾಡಿದ್ರು? ಅವನಿಗೆ ಬಂದ್ಬಿಟ್ಟು ನಿಂದು ರೇಪ್ ಕೇಸ್ ಇತ್ತಲ್ಲ, ಅದು ಯಾವಾಗ ರೀಕಾಲ್ ಆಯ್ತು ಕೋರ್ಟಲ್ಲಿ ಅಂದ. ಅವನಿಗೆ ನೋಡೋದು, ಅವಳು ಅಂತಿದ್ಲ. ಏನ್ ಸ್ಪೀಡಾಗಿ ಅವಳಿಗೆ ನೋಡಿದ್ದು ನಾವು ನಾಗೇಶ್ ಇದ್ದ. ಈಗ ನೋಡಿದ್ಲಿಗೆ ನೋಡಿದ್ದು ಏನೋ ಅಂತ ನಾನು ಏನು ಕಾಣ್ದಂಗ ಹಂಗ ಹೊಟ್ಟೋದೆ. ಇವ್ರೆ ಅವತ್ತೇ ಕೆಲಸ ಬಿಟ್ಬಿಟ್ಟು.
ಬಟ್ ಐ ರಿಯಲಿ ವಾಸ್ ವೆರಿ ಹ್ಯಾಪಿ ದಟ್ ನೀವ್ ಇಲ್ಲಿ ಬಂದ್ರಿ ಇವತ್ತು ಈ ವೇದಿಕೆ ಮೇಲೆ ಆಕ್ಟ್ ಮಾಡಿದ್ರಿ. ಐ ಥಿಂಕ್ ಯು ರಿಯಲಿ ಎಂಟರ್ಟೈನ್ಡ್ ಅಸ್. ಥ್ಯಾಂಕ್ ಯು ಸೋ ಮಚ್. ಬಟ್ ಅನೀಶ್ ಇವತ್ತು ನಮ್ ಟೀಮ್ ಅಲ್ಲಿ ಆಕ್ಟ್ ಮಾಡಿದ್ ನನಗೆ ತುಂಬಾ ಖುಷಿ. ನಿಜವಾಗ್ಲೂ ನೀನು ಯುರ್ ಅ ವೆರಿ ಗುಡ್ ಆಕ್ಟರ್. ನೀನ್ ಗೊತ್ತಿಲ್ಲ ನಿನ್ ಟೀಮಲ್ಲಿ ಯಾಕೆ ಹಿಂಗೆಲ್ಲ ಆಕ್ಟ್ ಮಾಡಲ್ಲ ಅಂತ. ನೀನ್ 2 ಸಲ ನಮ್ ಟೀಮ್ ಇಂದಾನೇ ಹಿಂಗ್ ಆಕ್ಟ್ ಮಾಡಿರೋದು. ಅಂಡ್ ಐ ರಿಯಲಿ ಲೈಕ್ ಯು. ವೆರಿ 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 ಎಂಟರ್ಟೈನಿಂಗ್ ಕಣೋ ನೀನು. ಗಡಪನು ಚೆನ್ನಾಗ್ ಮಾಡ್ದ, ಎಲ್ಲ ಹುಡುಗರು ಚೆನ್ನಾಗ್ ಮಾಡಿದ್ರಿ. ಸರ್ ಒತ್ತು ಬಿಡಿ ಸರ್. ಇಲ್ಲಿಬ್ರು ಅಕ್ಕ ತಂಗಿರು ಒಂದೇ ಜೀವ 2 ದೇಹ ಅನ್ನೋ ತರ ಇದ್ದಾರೆ. ಆದ್ರೆ ಪ್ರೀತಿ ವಿಷಯದಲ್ಲಿ ಮಾತ್ರ ಒಬ್ರಿಗೊಬ್ರು ಗೊತ್ತಿಲ್ಲದೆ ಒಂದೇ ಹುಡುಗನ್ನ ಇಬ್ರು ಪ್ರೀತಿಸ್ತಾ ಇದಾರೆ. ಕೊನೆಗೆ ಆ ವಿಷಯ ಇಬ್ರಿಗೂ ಗೊತ್ತಾಗಿ ಆ ಇಬ್ರು ಸಿಸ್ಟರ್ಸ್ ಪ್ರೀತಿಗಾಗಿ ಬೇರೆ ಆಗ್ತಾರಾ ಅಥವಾ ಪ್ರೀತಿನೇ ತ್ಯಾಗ ಮಾಡ್ತಾರಾ ಅಂತ ತಮ್ಮ ಆಕ್ಟ್ ಮೂಲಕ ತೋರ್ಸಕ್ಕೆ ಬರ್ತಾ ಇದಾರೆ. ಯೋಗರಾಜ್ ಭಟ್ರ ಮಾಲೀಕತ್ವದ ಸೂರಜ್ ಕ್ಯಾಪ್ಟನ್ಸಿಯ ಮುಸುರಿ ಮಹಾ ಪ್ರಚಂಡರು ತಂಡ. ಹಾಗೂ ಈ ಟೀಮ್ಗೆ ಸಾಥ್ ಕೊಡಕ್ಕೆ ಬರ್ತಾ ಇದಾರೆ ಸರಿಗಮಪ ಸೀಸನ್ 17ರ ಸ್ಪರ್ಧಿ ಎಲ್ಲ ನಿಮ್ಮ ಆಶೀರ್ವಾದ ಅನ್ನೋ ಶಾರದಿ ಪಾಟೀಲ್ ಹಾಗೂ ನಮ್ಮ ಟೆಕ್ನಿಕ್ ಹನುಮಂತಣ್ಣ. ನಮಸ್ತೆ ಜಡ್ಜಸ್. ಮೇಡಮ್ ಇವ್ಳು ನನ್ ಮುದ್ದು ಅಕ್ಕ, ಇವಳು ನನ್ ಮುದ್ದು ತಂಗಿ. ಜಗ್ಗಣ್ಣ ನಮ್ಮ ಅಪ್ಪಂಗೆ ನಾವಿಬ್ರು ಹೆಣ್ಮಕ್ಳು, ನಾವೇನೇ ಮಾಡಿದ್ರು ಒಟ್ಟಿಗೆ ಮಾಡೋದು. ಮಕ್ಕಳೇ, ಅಪ್ಪ ಟಾಯ್ ಟಾಯ್ ಟಾಯ್. ಶೀಘ್ರಮೇವ ಹಸ್ಬೆಂಡ್ ಪ್ರಾಪ್ತಿರಸ್ತು. ಜಡ್ಜಸ್, ಇವರು ನನ್ನ ಮಕ್ಕಳಲ್ಲ. ನಿನ್ ಕಲರ್ ನೋಡೆ ಅನ್ಕೊಂಡೆ ನಿನ್ ನಮ್ಮ ಅಪ್ಪ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ನಿನ್ ಮಾಂಸನೇ ಇಲ್ದ ಮೂಳೆ ನೋಡೆ ಅನ್ಕೊಂಡೆ ನೀನ್ ನಮ್ಮ ಅಪ್ಪ ಆಗೋ ಚಾನ್ಸೇ ಇಲ್ಲ ಅಂತ. ಅಚ್ಚುಕಟ್ಟಿ ತರ ಇರೋ ನಿನ್ ಕಾಲ್ ನೋಡೆ ಅನ್ಕೊಂಡೆ ನೀನ್ ನಮ್ಮ ಅಪ್ಪ ಆಗಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ. ಡೈಲಾಗ್ ಕಂಪ್ಲೀಟ್ ಮಾಡೋವರೆಗೂ ಸ್ವಲ್ಪ ವೇಟ್ ಮಾಡಿ. ಜಗನ್ನಾಥ್ ಏನ್ ಹೇಳ ಕೊಟ್ಟಿದ್ದೆ ಅಂದ್ರೆ, ಇವ್ರು ನನ್ನ ಮಕ್ಕಳಲ್ಲ, ನನ್ನ 2 ಕಣ್ಣುಗಳು. ಹೌದಾ? ಐ ಲವ್ ಯು ಅಪ್ಪ. ಇವಳು ನನ್ನ ಬಲಗಣ್ಣು, ದೊಡ್ಡ ಮಗಳು ಶರದಿ. ಇವಳು ನನ್ನ ಎಡಗಣ್ಣು, ಚಿಕ್ಕ ಮಗಳು ಮಿಂಚು. ಮಗಳೇ, ಆದಷ್ಟು ಬೇಗ ನಿನಗೊಂದು ಮದುವೆ ಮಾಡಿ ನನ್ನ ಎದೆ ಮೇಲಿನ ಭಾರನ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀನಮ್ಮ. ಹೋಗಿ ಅಪ್ಪ. ಅಪ್ಪ, ಅಕ್ಕನ್ನೇನ್ ಮಹಾನ್ ವಯಸ್ಸಾಗಿದೆ ಅಂತ ಈಗಲೇ ಮದುವೆ ಮಾಡಕ್ ಹೋಗ್ತಿದ್ದೆ. ನೀನು ಅವಳಿಗಿಂತ ಭಾರ ಇದೆಯಾ ಕಣೆ, ಮೊದ್ಲು ನಿನಗ್ ಮದುವೆ ಮಾಡಿ ತೊಳಗಿಸ್ಬೇಕು. ನೋಡ್ರಮ್ಮ, ಹೆಣ್ಣು ಮಕ್ಕಳು ಅಂದ್ರೆ ಬೆಂಕಿ ಪಟ್ನ ಇದ್ದಂಗೆ. ಯಾರಾದ್ರೂ ಬಂದು ಕಡ್ಡಿಗಿರೋದಕ್ಕೂ ಮೊದ್ಲೇ ನಾವೇ ಕಿರ್ಕೊಂಡ್ಬಿಡದ. ಸೀಮೆಣ್ಣೆ ಸುರ್ಕೊಂಡು ಕಡ್ಡಿಗಿರ್ಕೊಂಡು ಸುಟ್ಕೊಂಡು ಸತ್ತೋಗ್ಬಿಡು. ಅದು ಏನು ಅಂದ್ರೆ ಬಾಯ್ಲೆ, ಕಡ್ಡಿಗಿರೋಕು ಮೊದ್ಲೇ ಗಂಡನ್ ಮನೆಗೆ ಹೋಗಿ ಕಡ್ಡಿಗೀರಿ ದೀಪ ಬೆಳಗಬೇಕು ಕಣಮ್ಮ. ಅಪ್ಪ, ಇದಕ್ಕೆ ಎಣ್ಣೆ ಯಾರಾಕ್ತಾರೆ? ಪ್ರೊಡಕ್ಷನ್ ಅವ್ರು ಬಂದು ಹಾಕ್ತಾರೆ. ಕೈಲಾಗೆಲ್ಲ ಮೊದ್ಲೇ ಓಡ್ಲಕ್ ಬರ್ತೀಯ, ನಾನು ಹೇಳಿದ್ ಕೇಳ್ತೀಯೋ ಇಲ್ಲೋ? ಆಯ್ತಪ್ಪ, ನೀ ಹೇಳ್ದಂಗೆ ಆಗ್ಲಿ. ಗುಡ್. ನೋಡಮ್ಮ, ನೀನು ಮದುವೆ ಆಗೋ ಹುಡುಗ ಯಾವ ತರ ಇರ್ಬೇಕು? ಅವನಾ ಅನ್ಕೋದ್ಲು ಉದ್ದ ಇರ್ಬೇಕು. ಮುತ್ತುರಾಜ ಓಕೆನಾ? ಅಪ್ಪ, ನಾ ಹುಡ್ಗನ್ ಹೇಳಿದ್ದು. ಓ ಅಲ್ವಾ? ಪಾಪದವನಾಗಿರ್ಬೇಕು, ನಾ ಹೇಳ್ದಂಗೆಲ್ಲ ಕೇಳ್ಬೇಕು. ಸದಾನಂದ ಬೆಂಗಳೂರು, ಮೈಸೂರು, ಮಂಗಳೂರವನಾಗಿರ್ಬೇಕಪ್ಪ. ಪಕ್ಕದೊಂದಿದೆ, ಅದು ದೇಹವೇ ರೋಗಗಳ ಸಂತೆ, ಅದು ಬೇಡ. ನೋಡಮ್ಮ, ಮಂಗಳೂರು ಫಿಗರ್ಗಳು ತುಂಬಾ ಇದಾವೆ. ಯಾವ್ದಾದ್ರು ಒಂದು ಒಳ್ಳೆ ಹುಡುಗ ನೋಡಿ ಜೋಡಿ ಮಾಡ್ತೀನಿ. ಆಯ್ತಪ್ಪ. ಉಪ್ಪಿಗಿಂತ ರುಚಿ ಇಲ್ಲ, ಅಪ್ಪನಿಗಿಂತ ದೇವ್ರಿಲ್ಲ. ಅಷ್ಟೇ ಹೊಡಿಬೇಡ ಕಣೆ, ನಿನ್ ಕಷ್ಟ ಅರ್ಥ ಆಗುತ್ತೆ. ಅಕ್ಕನ ಮದುವೆ ಆಗ್ತಿದ್ದಂಗೆ ನಿನಗೂ ಒಂದು ಗಂಡು ನೋಡಿ ಮದುವೆ ಮಾಡಿಬಿಡ್ತೀನಿ. ಆದ್ರೆ ಸುಳ್ಳೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನಾನು ಮರ್ಯಾದೆ ಕಳಿಬೇಡ. ಅಪ್ಪ ಅಪ್ಪ ಅಪ್ಪ, ಊಟಕ್ಕೆ ಏನ್ ಮಾಡ್ಲಪ್ಪ? ಚಿಕನ್ ಲೆಗ್ ಪೀಸ್. ಅಯ್ಯೋ, ನನ್ ಫೇವ್ರೆಟ್ ಶೋ ಬರೋ ಟೈಮ್ ಆಯ್ತು. ಅಯ್ಯಪ್ಪ, ನನ್ ಬಾಯಿಗಿಟ್ಟಕ್ಕ ಎಷ್ಟೊಂದು ನಗಿಸ್ತಾನಪ್ಪ. ನಕ್ಕು ಹೊಟ್ಟೆನೋ ಬಂದ್ಬಿಡ್ತು. ಮೇಡಮ್, ನಂಗೆ ಕಾಮಿಡಿ ಕಿಲಾಡಿಗಳು ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಸೂರಜ್ ಅಂದ್ರೆ ತುಂಬಾನೇ
ಇಷ್ಟ. ಅವನ್ ಹೇರ್ ಸ್ಟೈಲು, ಅವನ್ ಟಾಕಿಂಗ್ ಸ್ಟೈಲು, ಅವನ್ ಲುಕ್ಕು, ಅವನ್ ಫಿಸಿಕ್ಕು ಇದೆಲ್ಲ ನೋಡ್ತಿದ್ರೆ ಏನೋ ಒಂಥರ ಆಗ್ತಿದ್ಯಲ್ಲ. ಜಗನ್ನ ಇದಕ್ಕೇನಂತಾರೆ? ಪ್ರೇಮ. ಹಾ, ಪ್ರೇಮ. ಈ ಮೂಡಲ್ಲಿ ನನ್ನ ಹುಡುಗನ ಜೊತೆ ಒಂದು ಡ್ರೀಮ್ ಸಾಂಗ್ ಹೋಗಿ ಬರ್ತೀನಿ. ಮಿಂಚು, ಮಿಂಚು ಅಡ್ಗೆ ಮಾಡಿದೀನಿ ಬಾರೆ. ಮಿಂಚು, 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 ಇವಳು ಯಾಕೆ ಒಬ್ಬೊಬ್ಳೆ ನಗ್ತಿದ್ದಾಳೆ? ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಬಂತು ಕೊರೋನಾ ವೈರಸ್ ಮತ್ತು ಸೂರಜ್. ನಾನೇ ಸೂರಜು. ಹೌದು, ಮತ್ ಬಂದೆ ಗೊತ್ತಾ? ನನ್ ಬ್ಲಾಕ್ ಬಾಯ್ ಸೂರಜು. ಮೇಡಮ್, ಹೆಂಗಿದ ನನ್ನ ಹುಡುಗ? ಸೂಪರ್ ಅಲ್ವಾ? ಅವನ್ ಕಲರು, ಅವನ್ ಡ್ಯಾನ್ಸು, ಅವನ್ ಸ್ಟೆಪ್ ಹಾಕೋ ರೀತಿ ನೆನ್ಸ್ಕೊಂಡ್ರೆ ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾ. ಸರಿಗಂಪ ಸರಿಗಂಪ. ಯಾಕೆ ಎಷ್ಟು ನಾಚ್ಕೋತಿದ್ಯಾ? ಚೋರಿ ಆಗಿದೆ ನನ್ನ ದಿಲ್, ಕಳೆದುಕೊಳ್ಳೋದೆ ಒಂದು ಥ್ರಿಲ್. ಅಂದ್ರೆ ನಿನ್ಗೂ ಲವ್ ಆಗಿದ್ಯಾ? ಅಂದ್ರೆ ನಿಂಗೂ ಬಾಯ್ ಫ್ರೆಂಡ್ ಇದಾನ? ನಿಲ್ಲೆ, ಈ ನಾಚಿಕೆ ಎಲ್ಲ ನಿಂಗೆ ಸೂಟ್ ಆಗಲ್ಲ. ಹೇಳೆ, ಹೆಂಗಿದ ನಿನ್ ಹುಡ್ಗ? ಅವ್ನ್ ಕಾಲ್ ಎತ್ತಿಟ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅವ್ನ್ ನಕ್ಕಿದ್ರೆ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2. ಅವ್ನ್ ಜೀವನನೇ ಜೀ ಕನ್ನಡ. ಹೌದು, ನಿನ್ ಹುಡ್ಗ ಹೇಗಿದ್ದಾನೆ? ಹೇಳಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಯೋಧೆ ಇದ್ರೆ ನೀನು ಹಾಡ್ಬೇಡ, ಹೇಳ್ತೀನಿ. ನನ್ನ ಹುಡ್ಗ ಹಾಸ್ಯರಸನೆ ಅರ್ಥ ಕೊಡ್ದಿರೋ ವೀರ ಶೂರ ಗಜಗಂಭೀರ. ಯಾವಾಗ ತೋರಿಸ್ತೀಯ? ಏನ ನಿನ್ ಹುಡ್ಗನ ಟೈಮ್ ಬಂದಾಗ ತೋರಿಸ್ತೀನಿ. ಅದಿರ್ಲಿ, ನೀನ್ ಯಾವಾಗ ತೋರಿಸ್ತೀಯ? ಏನ ನಿನ್ ಹುಡ್ಗನ್ನ ನಾನು ಟೈಮ್ ಬಂದಾಗ್ಲೇ ತೋರಿಸ್ತೀನಿ. ಮಿಂಚು ನಿಲ್ಲೆ. ಈಗ ಒಳಗಡೆ ಹೋದ್ರಲ್ಲ, ಅವ್ರಿಬ್ರು ನಮ್ಮ ಅಪ್ಪನ 2 ಕಣ್ಗಳು. ನಾನು ನಮ್ಮ ಅಪ್ಪನ 3ನೇ ಕಣ್ಣು. ಸರಿಗಮಪ್ಪ ಕಿನ್ನಾಳ ಅಂತ. ಸರಿಗಮಪ್ಪ ಬರ್ರಿ. ನನ್ಗೆ ಸೂರಜ್ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ರಾತ್ರಿ ಎಲ್ಲ ಕುತ್ಕೊಂಡು ರಕ್ತದಲ್ಲಿ ಲವ್ ಲೆಟರ್ ಬರ್ತಿದ್ದೀನಿ. ರಕ್ತ ಯಾರ್ದು? ಗಡ್ಡ ಶಕ್ತಿಸೋರ್ದು. ನೋಡು, ಈ ಲವ್ ಲೆಟರ್ನ ತಗೊಂಡೋಗ ಅವ್ರಿಗೆ ತಲುಪಿಸ್ತೀಯಾ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಅದು ಬೇರೆ. ಇಷ್ಟೇನಾ ನಿಮ್ ರೇಟು? ಅಂದ್ರೆ ನಿಮ್ ಪ್ರೀತಿಗೆ ಬೆಲೆ ಇಷ್ಟೇನಾ ಅಂದೆ. ವೇಟೇಜ್ ಆಯ್ತು. ಲೆಟರ್ ಕೊಡಿ. ಈ ಲೆಟರ್ನ ಅವ್ರಿಗೆ ತಗೊಂಡೋಗಿ ತಲುಪಿಸಿ ಅವ್ರು ಏನ್ ಹೇಳಿದ್ರು ತಿಳ್ಕೊಂಬಾರು. ಸರ್ ಸರ್ ಎಸ್ ಟೆಲ್ ಮಿ. ಏನ್ ಮಾಡ್ತಿದ್ರಿ? ಲೈವ್ ಹೋಗ್ತಿದ್ದೆ, ವಿವರ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ. ದಯಮಾಡಿ ಇನ್ನೊಂದ್ಸರಿ ಲೈವ್ ಹೋಗ್ಬಿಡಿ ಸರ್. ಓಕೆ. ಲೆಟರ್ ತಗೊಳ್ಳಿ ಸರ್. ಯಾರು ಕೊಟ್ಟದ್ದು? ನಮ್ಮ ಅಪ್ಪನ 2 ಕೊಟ್ಟಿದ್ದು. ಓಕೆ. ಕಾಮಿಡಿ ಕಿಲಾಡಿಗಳು ಸೀಸನ್ 2 ಕೆಲವು ತಿಂಗಳಿದ್ವು. ಓಕೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೆಲವು ತಿಂಗಳಿದ್ವು. Yes. ಆದ್ರೆ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ತುಂಬಾ ಲೆಂತ್ ಆಗ್ತಿದೆ. ನಮ್ ಪ್ರೀತಿ ತರ ಪ್ರತಿ ವಾರ ನಮ್ ಸ್ಕಿಟ್ಗೆ ಜಗ್ಗಣ್ಣ ಬಜಾರ್ ಹೊತ್ತ ತರ ನೀನು ನಮ್ ಪ್ರೀತಿಗೆ ಬಜಾರ್ ಹೊತ್ತಿದ್ರೆ ಇಲ್ಲಿ ಕೊಡೋ ಗಿಫ್ಟ್ ವೋಚರ್ ತರ ನಾನು ಏನೋ ಒಂದು ಗಿಫ್ಟ್ ಕೊಟ್ಬಿಡ್ತೀನಿ. ಇಂತಿ ನಿನ್ನ ಪ್ರೀತಿಯ ನ್ಯಾಚುರಲ್ ಬ್ಯೂಟಿ ಮಿಂಚು. ಸರ್ ಲೆಟರ್ ಹೆಂಗಿತ್ತು? ಇಟ್ಕೊಳ್ಳಿ. ಈ ಕಡೆ ಬಿಡ್ರಿ. ಯಾಕೆ? ಬ್ಲಾಕಿಂಗ್ ಚೇಂಜ್ ಆಗುತ್ತೆ. ಹೌದಾ?
ಹೋಗಿದ್ದೆ. ಕೊಟ್ಯಾ? ಕೊಟ್ಟೆ. ಏನ್ ಕೊಟ್ರು? ಎಣ್ಣೆ ಕೊಟ್ಟು ಕಳ್ಸಿದ್ರು. ಎಣ್ಣೆ ಕೊಟ್ರು ಅಂದ್ರೆ ಮೋಸ್ಟ್ಲಿ ಮುತ್ತೆ ಕೊಟ್ಟಿರ್ತಾರೆ. ಎಲ್ಲಿ? ಥ್ಯಾಂಕ್ ಯು ಸೂರಜ್. ಈ ಮುತ್ತನ್ನ ಗ್ರ್ಯಾಂಡ್ ಫಿನಾಲಿ ಸ್ಕ್ರಿಪ್ಟ್ ತರ ನಾನು ಹೋಟೆಲ್ ಬಚ್ಚಿಟ್ಕೋತೀನಿ. ಹೊಟ್ಟೆ ತುಂಬೋಯ್ತು. ಇನ್ನು 6 ತಿಂಗಳಾದ್ರೂ ಊಟ ಬೇಡ. ಸರಿಗಂಪ, ಸರಿಗಮ್ಮ ಅಕ್ಕ ಎಲ್ಲೋ ಇದ್ದೆ? ಇಲ್ಲೇ ಇದೀನಿ. ಒಂದ್ ಹೆಲ್ಪ್ ಮಾಡ್ತೀಯಾ? ಸರಿಗಮ್ಮಪ್ಪದವ್ರಿಗೆ ಸದಾ ಸಿದ್ಧ. ನಂಗ್ ಬ್ರಿಡ್ಜ್ ಕಟ್ತೀಯಾ? ಎಲ್ಲಿ ಮಂಗಳೂರಲ್ಲಿ ಕಟ್ಲಾ ಮೈಸೂರಲ್ಲಿ ಕಟ್ಲಾ? ಅಲ್ವೋ, ಲವ್ ಬ್ರಿಡ್ಜ್. ಬ್ರಿಡ್ಜ್ ಫೇಸ್ಬುಕ್ ಅಲ್ಲಿ ನಾನ್ ಲೈವ್ ಬಂದಾಗ ನೋಡಿದ್ರೆ ಸಾಕು. ನೋಡ್ತೇನೆ ಬಿಡು. ನಿಮ್ ಹುಡ್ಗನ್ ಡೀಟೇಲ್ಸ್. ನನ್ನ ಹುಡ್ಗ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅವ್ನ್ ನಕ್ಕಿದ್ರೆ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ 2. ಅವನ್ ಜೀವನನೇ ಜೀ ಕನ್ನಡ. ಅವನೇ ಶ್ರೀಮನ್ನಾರಾಯಣನ? ಅಲ್ಲಪ್ಪ, ಮತ್ತೆ ಸೂರಜ್. ಸೂರಜ ಕಣ್ ಮುಂದೆನೆ 2, ಕಣ್ಣಿಂದೆ 112. ನಮ್ ಮುಖಕ್ಕೆ ಒಂದ್ ಹುಡುಗಿನೂ ಬೀಳ್ತಾ ಇಲ್ಲ. ಹೋಗ್ಲೇಬೇಕಾ? ನಿನ್ ಫೇಸ್ಬುಕ್ ಲೈವ್ ನೋಡ್ಲೇಬೇಕಾ? ಆಯ್ತು. ಎಸ್ ಟೆಲ್ ಮೀ. ಲೆಟರ್ ತಗೊಳ್ಳಿ. ಏನಿದು? ಇದು ನಮ್ಮ ಅಪ್ಪನ್ ಬಲಗನ್ ಕೊಟ್ಟಿದ್ದು. ಹೌದಾ? ಲೆಟರ್ ಓದಿ ಗೊತ್ತಾಗುತ್ತೆ. ಫೈನ್. ಎಸ್. ನನ್ನವರಿಗೆ ನಿಮ್ಮವಳು ಬರೆದ ಪ್ರೇಮದ ಪತ್ರ. ಓಕೆ. ನಿಂತರೆ ನೆರಳಾಗ್ತೀನಿ, ನಡೆದ್ರೆ ರಸ್ತೆನೆ ಆಗ್ತೀನಿ. ಓವರ್ ಆಗಿ ನಿಮ್ಮ ಮಡದಿಯಾಗಿ ನಮ್ಮ ಮಗುವಿಗೆ ಲಾಲಿ ಹಾಡ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಶರಧಿ. ಲೆಟರ್ ಹೆಂಗಿತ್ತು ಸರ್? ಇಟ್ಕೊಳ್ಳಿ. ಪದೇ ಪದೇ ಹೇಳ್ಬೇಕು. ಈ ಕಡೆ ಹೊಡಿ. ಸಾರಿ ಮಾ. ಸರಿಗಂಪ ಬಂದೇನೋ? ಅವ್ರೇನಾದ್ರು ಕೊಟ್ರ? ಎಣ್ಣೆ ಮುಟ್ತಿದ್ದಾನಂದ್ರೆ ಮುತ್ತೆ ಕೊಟ್ಟಿರ್ಬೇಕು. ಎಲ್ಲಿ ತೋರ್ಸು. ಈ ಮುತ್ತನ್ನ ನಾನು ಹೃದಯದಲ್ಲಿ ಬಚ್ಚಿಡ್ಕೊಳ್ತೀನಿ. ಮೇಡಮ್, ಒಬ್ರು ಮುತ್ತನ ಊಟ ಮಾಡ್ತಾರೆ, ಇನ್ನೊಬ್ರು ಎಲ್ಲೆಲ್ಲೋ ಬಚ್ಚಿಟ್ಟಿರ್ತಾರೆ. ಏನ್ ಕಾಲ ಬಂತೋ ಏನೋ ಅಲ್ವಾ ಮೇಡಮ್? ನನಗೆ ಮುತ್ತು ಕೊಡೋರೇ ಇಲ್ಲ. ಮಗಳೇ, ನನ್ನ ಬಲಗಣ್ಣೆ ಬಾರಮ್ಮ ಹೊರಗೆ. ನೋಡಮ್ಮ, ತುಂಬಾ ಕಷ್ಟಪಟ್ಟು ಯಶವಂತಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಸೆಲೆಬ್ರಿಟಿ ಗಂಡನ ಹುಡುಕಿ ಕರ್ಕೊಂಡ್ ಬಂದಿದ್ದೀನಿ. ಇನ್ನೇನು ಬರ್ತಾನೆ, ರೆಡಿ ಆಗ್ಬಿಡು. ಅಪ್ಪ, ನಂಗೆ ಮದುವೆ ಬೇಡಪ್ಪ. ಕಾಮಿಡಿ ಕಿಲಾಡಿ ಸ್ಟೇಜ್ ಅಲ್ಲಿ ಜಡ್ಜಸ್ ಗಳ ತೀರ್ಮಾನ ಹೇಗೆ ಅಂತಿಮ ತೀರ್ಮಾನ ಆಗಿರುತ್ತೋ ಹಾಗೆ ಈ ಮನೆಯಲ್ಲಿ ನನ್ನ ತೀರ್ಮಾನನೇ ಅಂತಿಮ. ದೂಸರ ಮಾತಾಡದೆ ರೆಡಿ ಆಗು. ಅಕ್ಕ, ಯಾಕೆ ಹೇಳ್ತಿದ್ಯಾ? ಮನಸ್ಸು ಹೇಳ ಬಯಸಿದೆ 101, ತುಟಿಯ ಮೇಲೆ ಬಾರದಿದೆ ಮಾತೊಂದು. ನನಗ್ ಗೊತ್ತಕ್ಕ, ನಿಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ. ಈ ಮದ್ವೆ ನಡೆಯಲ್ಲ. ನಿಜವಾಗ್ಲು? ನಿನ್ ಮೇಲೆ ನನಗೂ ಈ ಮದ್ವೆ ನಡೆಯಲ್ಲ. ನಾನೆಲ್ಲ ನೋಡ್ಕೋತೀನಿ, ನೀನ್ ಬಾ. ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಡಿ ಕೋಡಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬ ಕಿಲ ಕಿಲವಾಣಿ. ಹೊಯ್ಯಪ್ಪೋ ಯಪ್ಪ ರೂಪ ಇವಳು ನೀಲಾಂಜನ ದೀಪ. ಆಹ ಭೂಮಿಯಾಗೆ ಅಪರೂಪ ಇವಳು ನನ್ನೆಂಡ್ರಯ್ಯೋ ರೂಪ. ಎಂಗೌಳ ತುಂಡು ತುಂಡು ಕೊಬ್ಬು ತೂರಿ ಸೊಪ್ಪು ಸೊಪ್ಪು. ನಮಸ್ಕಾರ ಜಡ್ಜಸ್. ಈಗ ನಾ ಇಲ್ಲಿ ಬಂದಿದ್ ಉದ್ದೇಶ ಅಂದ್ರ ಬಾಳ ದಿನಕ್ಕ ಮದುವೆ ಆಗಾಕತ್ತೀನಿ. ಹುಡುಗಿ ನೋಡಕ್ ಬಂದಿನಿ. ಮದುವೆ ಆಗ್ಲಿ ಅಂತೇಳಿ ಒಂದು ಆಶೀರ್ವಾದ ಮಾಡ್ರಿ. ಚಲೋ ಸೆಲೆಬ್ರಿಟಿ ಗಂಡ ಏನ್ ಮಾಡ್ಕೊಂಡಿದ್ದೀರಿ? ಏನಿಲ್ಲ, 3-4 ನ್ಯೂಸ್ ಚಾನೆಲ್ಗೆಲ್ಲ ಇಂಟರ್ವ್ಯೂ ಕೊಡ್ಕೊಂಡು ಅಡ್ಡಾಡ್ತೀನಿ. ಅಲ್ಲ, ಅದು ಬಿಟ್ಟು ಏನ್ ಮಾಡ್ತೀರಿ ಅಂತ? ಅದನ್ ಬಿಟ್ಟು ನಮ್ ಜಿ ಕನ್ನಡದವ್ರು 101 ಕಾರ್ಯಕ್ರಮ ಮಾಡ್ತಾರ. ಸಾರಿಗಮಪ್ಪ, DKD, ಕಾಮಿಡಿ ಕಿಲಾಡಿ. ಅವಾಗ ಕರೆಸ್ತಾರ, ಅವಾಗ ಬಂದ್ ಹೋಗ್ತೀನಿ. ಅಲ್ಲ, ಅದು ಬಿಟ್ಟು ಏನ್ ಮಾಡ್ತೀರಂತ? ಅದನ್ ಬಿಟ್ಟು ಖಾಲಿ ಇದ್ದಾಗ ಒಂದ್ ಹಂಗ 4-5 ಹುಡುಗಿಯರ್ ನೋಡ್ತಾರೆ. ಅಲ್ಲ, ಇಷ್ಟು ಬಿಜಿ ಶೆಡ್ಯೂಲ್ ಒಳಗ ಕುರಿ ಯಾವಾಗ ಕಾಯ್ತೀರಿ? ಯಪ್ಪ, ಏನಂದ್ಲೋ ಯಪ್ಪ, ನಮ್ ಈ ಜಿ ಕನ್ನಡದವ್ರ ಕುರಿ ಕಾಯಕ ಬಿಡುವಲ್ರ ನನಗ. ಇರ್ಲಿಲ್ಲ, ಬರ್ರಿ ಹೆಣ್ಣು ನೋಡೋತ್ರಿ. ಮಗಳ, ಕಾಫಿ ತಗೊಂಬರಮ್ಮ. ತೊಂಬ ಮಗಳು ಮಾತಾಡ್ತೀನಿ. ಹೆಸರೇನು? ಶರಧಿ.
ನಿಮ್ಗೆ ಅಡಿಗೆ ಮಾಡಕ್ ಬರುತ್ತಾ? ಮಾಡ್ಕೊಟ್ರೆ ಚೆನ್ನಾಗಿ ತಿನ್ನಕ್ ಬರುತ್ತಷ್ಟೇ. ಹಾ, ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಏನು ನಿಮಗೆ ಏನಾರ ಡ್ಯಾನ್ಸ್ ಗಿನ್ಸ್? ಅಯ್ಯ ಅಳಿ ಅಂದ್ರೆ ಏನ್ ಹಿಂಗಂತೀರಿ? ನಮ್ಮ ಮಗಳು ಸರಿಗಮಪದಾಗ ಹಾಡು ಹೇಳಿ ಫೇಮಸ್ ಆಗಿದ್ದಕ್ಕಿಂತ ಡಾನ್ಸ್ ಮಾಡಿ ಜಾಸ್ತಿ ಫೇಮಸ್ ಆಗಿದ್ದು. ಹೌದಾ? ಹಂಗಾರೆ ಮಾಡಿಸ್ ನೋಡೋಣ ಮಗಳ. ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ಅಳಿ ಅಂದ್ರೆ ಸೂಪರ್ ಸೂಪರ್. ನನ್ನ ಮಗಳು ಇಷ್ಟ ಆದ್ಲು? ಮಗಳು ಇಷ್ಟ ಆದ್ಲಂತ ಕೇಳ್ತಿಯಲ್ರಿ? ನಮ್ ಮದ್ವೆ ಅಂತ ಆದ್ರೆ ಈಕಿನ ಮದ್ವೆ ಆಗೋಣ. ಅಯ್ಯೋ 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 ಅಯ್ಯೋ, ನಮ್ಮ ಅಕ್ಕನ ಮದ್ವೆ ಆಗ್ತೀನಿ ಅಂತ ಬಂದ್ಬಿಟ್ಟು ನನ್ನ ಮದ್ವೆ ಆಗ್ತೀನಿ ಅಂತ ಎಷ್ಟೋ ಧೈರ್ಯ ನಿಂಗೆ? ನಮ್ಮ ಅಕ್ಕನ ಕೈ ಮುಡ್ತಿ, ನಮ್ಮ ಅಕ್ಕನ ಕೈ ಬೆಂಕಿ ಇದ್ದಾಗ ಸುಟ್ಟಾಗ್ಬಿಡ್ತಿದೆ. ನಿಮ್ಮ ಅಕ್ಕನ ಕೈ ಬೆಂಕಿ ಇದ್ರೆ ನಾ ಮುಸ್ರಿ ನೀರಿದ್ದಾಗ ಉಗ್ಗಿಸ್ ತಣ್ಣಗ್ ಮಾಡ್ಬಿಡ್ತೀನಿ. ನಾನ ಗೆಸ್ಟ್ ರೋಲ್ ಮಾಡಕ್ ಬಂದಿದ್ದೀನಿ, ಹೊಡ್ಯಾಕಲ್ಲ. ನೀ ಏನ್ ನಿಂತಿದ್ದಿ? ಹೊಡ್ಯಂಗಿಲ್ಲ ಬಾಂದಿಂದಲ್ಲ, ಯಾಕೆ ಹೊಡ್ದಿ? ನಾನು ಜಡ್ಜಸ್ ಒಂದೊಂದು ನ್ಯೂಸ್ ಚಾನಲ್ ಬಿಡ್ಲಾರ್ದಂಗೆ ಹುಡುಕಾಡಿ ಒಂದು ವರ ಕರ್ಕೊಂಡ್ ಬಂದ್ರೆ ಅವನು ಓಡಿಸ್ಬಿಟ್ರು. ಅವ್ನ ಗಂಡು ಸಿಗದ ಸಾಯ್ತಾರೆ ನೀವು. ಮಿಂಚು, ಥ್ಯಾಂಕ್ ಯು ಸೋ ಮಚ್ ಕಣೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಿಡ. ಅದಿರ್ಲಿ, ನನ್ಗಂತೂ ಸ್ಟೆಪ್ ಹಾಕಿ 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 ಸುಸ್ತಾಗ್ಬಿಟ್ಟಿದ್ದೀನಿ ಕಣೆ. ನಂಗೆ ಡ್ರೆಸ್ ಚೇಂಜ್ ಮಾಡ್ಬೇಕು. ನಾನು ಬೀರುಂದ ಡ್ರೆಸ್ ತರ್ತೀನಿ, ನಿಂಗೆ ಕೂತ್ಕೋ. ಪ್ರೀತಿಸ್ತಿರೋ ಸೂರಜ್ನ ಅಕ್ಕನ ಪ್ರೀತಿಸ್ತಿದ್ದಾಳ. ಮಿಂಚು ಎಲ್ಲ ಅದೇ, ಬೇಗ ಬಟ್ಟೆ ತಾರೆ. ಅಕ್ಕ ಅಕ್ಕ, ಈ ಬಟ್ಟೆಲ್ ಮ್ಯಾಚಿಂಗ್ ದುಪಟ್ಟನೇ ಇಲ್ವಲ್ಲ. ಮಿಂಚು ಬೇರುನಲ್ಲಿ ಇರ್ಬೋದು, ನೋಡ್ ಬರ್ತೇನೆ. ಅಂದ್ರೆ ನಾನ್ ಲವ್ ಮಾಡೋ ಬ್ಲಾಕ್ ಬಾಯ್ ಸೂರಜ್ನ ಮಿಂಚುನು ಲವ್ ಮಾಡ್ತಿದ್ದಾಳ. ಮಿಂಚು ಸತ್ರು ಸೂರಜ್ ಸಾಯ್ಬಾರ್ದು, ಐ ಮೀನ್ ಅವ್ನ್ ಪ್ರೀತಿ ಸಾಯ್ಬಾರ್ದು. ಸೂರಜ್ ಅಕ್ಕನ ತುಂಬಾ ಪ್ರೀತಿಸ್ತಿದ್ದಾನೆ. ಅವರಿಬ್ರು ಒಂದಾಗ್ಬೇಕಂದ್ರೆ ಈ ಮನೆ ಬಿಟ್ಟು ಹೋಗ್ಬೇಕು. ನಾನು ಈ ಮನೇಲಿ ಇರಲ್ಲ, ಈ ಮನೆ ಬಿಟ್ಟು ಹೋಗ್ತೀನಿ. ಮಿಂಚು, ಏ ಮಿಂಚು, ಎಲ್ಲೇ ಹೋಗ್ತಿದ್ಯಾ ಬ್ಯಾಗ್ ಹಿಡ್ಕೊಂಡು? ಅದು ಅಕ್ಕ, ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಸುಳ್ಳು ಹೇಳ್ಬೇಡ ಕಣೆ, ನಂಗ್ ಗೊತ್ತು ನೀನ್ ಸೂರಜ್ನ ಪ್ರೀತಿಸ್ತಾ ಇದೀಯ ಅಂತ. ಇಲ್ಲ ಇಲ್ಲ, ನೀ ಸೂರಜ್ನ ಪ್ರೀತಿಸ್ತಿದ್ಯಾ? ಸುಳ್ಳು ಹೇಳ್ಬೇಡಮ್ಮ, ನಂಗ್ ಗೊತ್ತು ನೀನ್ ಸೂರಜ್ನ ಪ್ರೀತಿಸ್ತಾ ಇದೀಯ ಅಂತ. ಇಲ್ಲ, ನೀನ್ ಪ್ರೀತಿಸ್ತಿದ್ಯಾ? ಇಲ್ಲ, ನೀನ್ ಪ್ರೀತಿಸ್ತಿದ್ಯಾ? ಸೂರಜ್, ನೀನ್ ನನ್ ತಂಗಿ ಮಿಂಚುನ್ ಪ್ರೀತಿಸ್ಬೇಕು. ಸೂರಜ್, ನಿನ್ನ ಅಕ್ಕನ ಪ್ರೀತಿಸ್ತಿಲ್ಲ. ನಿಂಗೆ ಅವಳೇ ಸರಿ. ಇಲ್ಲ, ನಿಂಗೆ ಅವಳೇ ಸರಿ. ನಿಂಗೆ ಅವಳೇ ಸರಿ. ಇಲ್ಲ, ನಿಂಗೆ ಅವಳೇ ಸರಿ. ನನಗೆ ಇಬ್ರು ಬೇಕು. ನಾನು ಇಬ್ಬರನ್ನ ಮದುವೆ ಆಗ್ತೀನಿ. ಅದು ಹೆಂಗ್ ಸಾಧ್ಯ? ಈ ಸಮಾಜ ಒಪ್ಪುತ್ತಾ? ಸಮಾಜ ಒಪ್ಪುತ್ತಿಲ್ವೋ ಗೊತ್ತಿಲ್ಲ, ಆದ್ರೆ ವಿದ್ಯಾನ ಇದನ್ನ ಒಪ್ಪುತ್ತೆ. ಜಗಣ, ಕೊನೆದಾಗಿ ನೀವೇನ್ ಹೇಳ್ತೀರಾ? ಜಗಣ್ಣ ಹೇಳಿದ್ರು ನಾವಿಬ್ರು ಮದುವೆ ಆಗ್ಬೇಕು ಅಂತೆ. ಚಿಕ್ಕಮ್ಮಿ ಎತ್ಕೊಂಡು ಮುದ್ದು ಕೊಟ್ಲು, ದೊಡ್ಡಮ್ಮಿ ಜೋರಾಗಿ ಕಚ್ಚೆ ಬಿಟ್ಲು. ಬರ್ಲಿ ಜೋರದ ಜೋಶು ಮುಸ್ರೆ ಮಹಾಪ್ರಚಂಡ್ರಿಗೆ. ಓಕೆ, ನನ್ಗೆ ಇಬ್ರಿಗೆ ನಂಗೆ ಮೇಜರ್ ರೋಲ್ಸ್ ಇದ್ದಿದ್ದು ಅನ್ಸ್ತು. ಅಂಡ್ ಮೇಜರ್ ಆಗಿ ಅವ್ರಿಬ್ರೆ ನಂಗೆ ತುಂಬಾ ಚೆನ್ನಾಗಿ ಮಾಡಿದ್ ಇಷ್ಟ ಆಗಿದ್ದು. ಒನ್ ವಾಸ್ ಶರದಿ ಅಂಡ್ ಒನ್ ವಾಸ್ ನೇಹಾ. ದೇ ಬೋತ್ ಆಕ್ಟೆಡ್ ರಿಯಲಿ ವೆಲ್ ಅನ್ಸ್ತು. ಆಕ್ಚುಲಿ ಶರದಿ ಅಂಡ್ ಮಿಂಜು ದಿ ಕಾಂಪ್ಲಿಮೆಂಟೆಡ್ ಈಚ್ ಅದರ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅವರು. ಚೆನ್ನಾಗಿ ಮಾಡಿದ್ರು.
ಇಟ್ ವಾಸ್ ಅ ಗುಡ್ ಎಫರ್ಟ್. ನನಗೆ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಅಂತ ಅನ್ಸ್ತು. ಬಿಕಾಸ್ ಆಕ್ಟಿಂಗ್ ಖಂಡಿತವಾಗ್ಲೂ ನಿಮ್ಗೆ ಹೊಸ್ತು ಅನ್ಸುತ್ತೆ. ವಾಟ್ ಎವರ್ ಯು ಪ್ರಾಕ್ಟಿಸ್ಡ್ ಈ ವೇದಿಕೆ ಮೇಲೆ ಖಂಡಿತವಾಗ್ಲೂ ಕಾಣಿಸ್ತು. ಯು ಆಕ್ಟೆಡ್ ರಿಯಲಿ ವೆಲ್. ಐ ಫೆಲ್. ನನಗೆ ಸೂರಜ್ ಇವತ್ತು ಫೈರ್ ಎಫೆಕ್ಟ್ ತಗೊಂಡು ಸ್ಟೇಜ್ ಮೇಲೆ ಬಂದಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಅಲ್ಲ, ಇಲ್ಲಿ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಯ್ತು. ನೋಬಡಿ ಕ್ಯಾನ್ ಕ್ಯಾರಿ ಔಟ್ ಇಂಪ್ರಾಂಪ್ಟು ಇಮಿಡಿಯೇಟ್ ಆಗಿ ಮಾಡೋದಿದೆ ಅಲ್ಲ, ಈಸ್ ದ ಓನ್ಲಿ ಒನ್ ಹೂ ಕ್ಯಾನ್ ಕ್ಯಾರಿ ಇಟ್ ಔಟ್ ಸೋ ವೆಲ್ ಅಂತ ಅನ್ಸುತ್ತೆ. ಉಮೇಶ ಚಿಕ್ಕ ರೋಲಲ್ಲಿ ಬಂದ, ಬಟ್ ಉಮೇಶ ಚೆನ್ನಾಗಿ ಮಾಡ್ದ ಈ ಆಕ್ಟ್ ಅಲ್ಲಿ. ಹಿ ವಾಸ್ ಗುಡ್. ಹನುಮಂತನೂ ಚೆನ್ನಾಗಿ ಮಾಡ್ದ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು. ಇಂಟೈರ್ ಸ್ಕ್ರಿಪ್ಟ್ ತಗೊಂಡಾಗ ನಂಗೆ ಲಾಸ್ಟ್ ಅಲ್ಲಿ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ಸ್ ಟು ಸೂರಜ್, ಶರದಿ ಅಂಡ್ ಮಿಂಚು. ಅಬ್ಸಲ್ಯೂಟ್ಲಿ. ಅಣ್ಣ ಏನ್ ಅನ್ಸ್ತಾನೆ ಆಕ್ಟ್? ಹನುಮಂತ ಮತ್ತೆ ಇವರು ಯಮ್ಮ ಇಬ್ರು ಬಂದು ಎಂಟ್ರಿ ಕೊಟ್ಟು ಆಕ್ಟ್ ಮಾಡಿದ್ರಲ್ಲ, ನಂಗೆ ಬಹಳ ಖುಷಿ ಆಯ್ತು. ಅವರು ಸಿಂಗರ್ಸ್, ಆಕ್ಟರ್ಸ್ ಅಲ್ಲ. ಬಟ್ ಎಷ್ಟು ಚೆನ್ನಾಗಿ ಅವ್ನು ಇನ್ನೋಸೆಂಟ್ ಆಗಿ ಬಂದು ಏನೋ ಹೇಳೋರೆ ಹೊಡಿಬೇಡ ಇದ್ರು ಹೊಡಿತಾ ಇದ್ಯಾ ಅಂತ ವಾಪಸ್ ಹೊಡಿತಾನೆ. ಅವನೇ ಏನೇನೋ ಮಾತಾಡ್ಕೊಂಡು ನಿಜವಾಗಿ ಚೆನ್ನಾಗ್ ಮಾಡ್ದ. ಅವ್ನು ಬಹಳ ಇನ್ನೋಸೆಂಟ್ ಆಗಿ ಬಹಳ ಚೆನ್ನಾಗ್ ಮಾಡ್ದ. ಅವ್ನು ಚೆನ್ನಾಗ್ ಮಾಡಿದ್ರಿಲ್ಲ. ಇನ್ನ ಅವನೇನ್ ಡುಮಣ್ಣನ್ ಬಗ್ಗೆ ನಾನು ಏನ್ ಹೇಳಲಿ, ಅವನು ಏನ್ ಸಿಕ್ಕಿದ್ರು ಇವನ್ ಹೆಂಗೆ ಅಂದ್ರೆ ಅವನು ಈ ಆಲ್ ಔಟ್ ಇದು ಮಾಡ್ತಾರೆ ನೋಡಿದ್ಯಾ ನೀನು? ಕಪ್ಪೆ ಹಾಕೊಂಡ್ಬಿಡ್ತಲ್ಲ ಬಾಯಿ, ಹಂಗ ಯಾವ ಆಕ್ಟ್ ಕೊಟ್ರು ಬಾಯಿಗೆ ಹಾಕೊಂಡ್ಬಿಡ್ತಾನೆ. ತರ ಸೋಂಬೇರಿ ಕಟ್ಟೆ ಒಳಗೆ ಕೂತರು ಮಾತ್ ಬರ್ದೇ ಇರೋ ಜಾಗಕ್ಕೆ ಅವ್ನು ಬಂದು ಎಲ್ಲಾರನು ಅಲರ್ಟ್ ಮಾಡ್ತಾನೆ. ಆ ತರ ತುಂಬಾ ಚೆನ್ನಾಗಿ ಮಾಡ್ತಾನೆ. ಎವ್ರಿ ಒನ್ ಡಿಡ್ ವಂಡರ್ಫುಲ್ ಅಂಡ್ ಐ ವೆರಿ ಥ್ಯಾಂಕ್ಫುಲ್. ಏನಂತ ಅಂದ್ರೆ ಹೊಸ ಕಾನ್ಸೆಪ್ಟ್ ಮಾಡಿದ್ರು. ಹಾಡು ಹೇಳೋರು ಬಂದು ಡ್ರಾಮಾ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ನಾನು ಬೆಳಗ್ಗೆ ನೋಡಿದ ಸ್ವಲ್ಪ ಗಾಬರ ಆಯ್ತು, ಏನ್ ಹೇಳಿಸ್ತಾರೆ ಇವ್ರ ಕೈನಲ್ಲಿ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ರು ಎಲ್ಲಾರು ಅಂದ್ರೆ ಅದ್ಭುತವಾಗಿ ಮಾಡಿ ಈ ವಾರದ ಅದ್ಭುತ ಆಲ್ ಶೋಸ್ ನ ಸೂಪರ್ ಹಿಟ್ ಮಾಡಿಕೊಟ್ರು. ಧನ್ಯವಾದ. ಅವ್ರದ್ದೊಂದು ಆಸೆ ಏನು ಮೇಡಮ್? ಸರ್ ನಿಮ್ ಜೊತೆ ಹಾಡ್ಬೇಕು ಅಂತ. ತನನಂ ತನನಂ ಎನ್ನಲು ಮನಸ್ಸು ನೀನೇ ಕಾರಣ. ಮನಸ್ಸು ನುಡಿದ ಮಾತೆ ಎದೆಗೆ ಮದುವೆ ತೋರಣ. ಉಸಿರೇ ಮೇಳ ಹಾಡೇ ಮಂತ್ರ ಆಕಾಶ ಭೂಮಿಗೆಲ್ಲ ಚಪರ. ಮನಸ್ಸು ನುಡಿದ ಮಾತೆ ಎದೆಗೆ ಮದುವೆ ತೋರಣ. ಹುಡುಗಿರಾಗಿ ಮುದ್ದೆ ನುಂಗೋ ಹಾಗಿಲ್ಲ, ಹುಡುಗ ಬೆಣ್ಣೆ ಮುದ್ದೆ ಕರಗೋ ಹಾಗಿಲ್ಲ. ಪಂಚಾಂಗ ಓದೋಣ, ಸೋಬಾನೆ ಹಾಡೋಣ, ಮುದ್ದಿನ ಬೆಣ್ಣೆನ ಆ ರಾತ್ರಿ ಮುಗಿಸೋಣ. ತಾನಾಗಿ ಹುಟ್ಟುವುದೇ ಆಲಾಪನ. ನಂದಾನ ತಾನ ತಾನಾನನ ನನ್ನನ್ನೇ ನೀಡುವುದೇ ಆರಾಧನಾ. ನನ್ನ ನಾಯಕಿ ನೀನು, ನನ್ನ ಗಾಯಕ ನೀನು, ನನ್ನ ಇಂದು ನಾಳೆ ಕಲ್ಯಾಣ. ತನನಂ ತನನಂ ಎನ್ನಲು ಮನಸ್ಸು ನೀನೇ ಕಾರಣ. ಮನಸ್ಸು ನುಡಿದ ಮಾತೆ ಎದೆಗೆ ಮದುವೆ ತೋರಣ. ಥ್ಯಾಂಕ್ ಯು. ಎಸ್ ಜಡ್ಜಸ್, ಮಾರ್ಕ್ಸ್. ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಜೋರಾದ ಚಪಾಳೆ ಬರಲಿ. ಮುಸಿರಿ ಮಹಾಪ್ರಚಂಡರು ತಂಡಕ್ಕೆ ಟು ದ ಗ್ಯಾಲರಿ ಪ್ಲೀಸ್. ಥ್ಯಾಂಕ್ ಯು ಶರದಿ, ಥ್ಯಾಂಕ್ ಯು ಒನ್ಸ್ ಅಗೈನ್. ಓಕೆ, ಈ ವಾರದ ಎಲ್ಲ ಆಕ್ಟ್ಗಳು ನಾವು ನೋಡಿದೀವಿ, ಎಂಜಾಯ್ ಮಾಡಿದೀವಿ. ಈಗ ಹೊರಡಕ್ಕಿಂತ ಮುಂಚೆ ನಮ್ಮ ಸರಿಗಮಪ ಸ್ಟಾರ್ಗಳನ್ನ ವೇದಿಕೆ ಮೇಲೆ ಕರೆಸುವಂತ ಸಮಯ. ಪ್ಲೀಸ್ ಎಲ್ಲರೂ ಬನ್ನಿ ವೇದಿಕೆ ಮೇಲೆ. ಓಕೆ, ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ದೆ, ನಮ್ಮ ಕಿಲಾಡಿಗಳ ಸರಿ ಸಮಕ್ಕೆ ನಟನೆ ಮಾಡೋದ್ರ ಜೊತೆಗೆ ಹಾಡುಗಳ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಸೊ ಇವತ್ತು ನೀವೆಲ್ಲ ಬಂದಿದ್ದು ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಿಮ್ಗೆ. ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಇದೆ.
ಸೊ ಆಲ್ ದ ಬೆಸ್ಟ್ ಟು ಸರಿಗಮಪ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈ ವಾರದ ಎಲ್ಲ ಆಕ್ಟ್ ಗಳು ನೋಡಾಯ್ತು. ಈಗ ಸ್ಕೋರ್ ಕಾರ್ಡ್ ಅಲ್ಲಿ ಏನಾಗಿದೆ ಅಂತ ನೋಡೋಣ. ಅಂಡ್ ದ ಸ್ಕೋರ್ ಕಾರ್ಡ್ ಪ್ಲೀಸ್. ಇದು ಲಾಸ್ಟ್ ವೀಕು, ಈ ವೀಕು. ಓಕೆ, ದಿನೇಶ್ ದಿಗ್ಗಜರು 188 ಅಂಕಗಳಿಂದ ಲೀಡ್ ಮಾಡ್ತಾ ಇದ್ರೆ. NS ರಾವ್ ಕಿಲ ಕಿಲ ಕಿಲಾಡೀಸ್ 172 ಅಂಕಗಳಿಂದ 2ನೇ ಸ್ಥಾನದಲ್ಲಿದ್ದಾರೆ. ಬಾಲಣ್ಣ ಬಾಜಾ ಭಜಂತ್ರಿ 168 ಅಂಕಗಳಿಂದ 3ನೇ ಸ್ಥಾನದಲ್ಲಿದ್ರೆ. ನರಸಿಂಹರಾಜು ನಗೆ ಬಳಗ 160 ಅಂಕಗಳಿಂದ 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಧೀರೇಂದ್ರ ಹಾಸ್ಯ ಮಂಡಳಿಯವರು 158 ಅಂಕಗಳು. ಮುಸಿರಿ ಮಹಾ ಪ್ರಚಂಡರು 154 ಅಂಕಗಳಿಂದ ಕೊನೆ ಸ್ಥಾನದಲ್ಲಿದ್ದಾರೆ. ವೆರಿ ಗುಡ್, ಆಲ್ ದ ಬೆಸ್ಟ್. ಇದೇ ಜೋಶಲ್ಲಿ ಈ ವಾರದ ಗಿಫ್ಟ್ ಗಳು ಯಾರ್ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋಣ. ಈ ವಾರದ ಹೈಫೈ ಸ್ವಿಚಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಿಗೆ ರಕ್ಷಿತಾಂಬೆ? ಈ ವಾರ ಪರ್ಫಾರ್ಮರ್ ಆಫ್ ದ ವೀಕ್ ಗೋಸ್ ಟು ಪ್ರವೀಣ. ಪ್ರವೀಣ್ ಜೈನ್ ಅವ್ರಿಗೆ ಸಿಗ್ತಾ ಇದೆ ಹೈಫೈ ಸ್ವಿಚಸ್ ಇವರ ಕಡೆಯಿಂದ 5,000 ಗಿಫ್ಟ್ ವೌಚರ್. ಈ ವಾರದ ಡ್ಯಾಸ್ಲರ್ ಎಟರ್ನಾ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾವ ತಂಡಕ್ಕೆ ಹೋಗ್ತಾ ಇದೆ? ಹಿತೇಶ ಅಂಡ್ ಟೀಮ್. ಧೀರೇಂದ್ರ ಹಾಸ್ಯ ಮಂಡಳಿ ಇವ್ರಿಗೆ ಸಿಗ್ತಾ ಇದೆ ಡ್ಯಾಸ್ಲರ್ ಎಟರ್ನಾ ಇವರ ಕಡೆಯಿಂದ 5,000 ಗಿಫ್ಟ್ ವೌಚರ್. ಸೂಪರ್, ಆಲ್ ದ ಬೆಸ್ಟ್. ಸೊ ಮುಂದಿನ ವಾರ ಏನ್ ಕಾನ್ಸೆಪ್ಟ್ ಅಂತ ರಕ್ಷಿತಾಂಬೆ ಹೇಳ್ಬೇಕು. ಮುಂದಿನ ವಾರ ಸ್ಪೆಷಲ್ ರೌಂಡ್. ಸ್ಪೆಷಲ್ ಅಂದ್ರೆ ನಿಮ್ ಎಲ್ರಿಗೂ ಸರ್ಪ್ರೈಸ್ ಆಗಿರುತ್ತೆ. ಇಟ್ ವಿಲ್ ಬಿ ವೆರಿ ಸ್ಪೆಷಲ್. ಇದು ಏನ್ ಸಸ್ಪೆನ್ಸ್ ಅಂತ ನಮ್ಗೆ ನಿಮ್ಗೆ ಸಸ್ಪೆನ್ಸ್ ರೀ. ಈ ಸಸ್ಪೆನ್ಸ್ ಬ್ರೇಕ್ ಆಗದೆ ಮುಂದಿನ ವಾರ. ಸೊ ಈ ಸ್ಪೆಷಲ್ ಏನು ಅಂತಂದ್ರೆ ನಿಮಗೋಸ್ಕರ ಇದನ್ನ ಸಸ್ಪೆನ್ಸ್ ಆಗಿ ಇಟ್ಟಿದೀವಿ. ಇದು ತಿಳ್ಕೊಬೇಕಂದ್ರೆ ಮುಂದಿನ ವಾರದ ಕಾಮಿಡಿ ಕಿಲಾಡಿ ಸಂಚಿಕೆನ ನೋಡಿ ಅಂತ ಹೇಳ್ತಾ, ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾಡ್ ಬೈ ಡ್ಯಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜ್ಯುವೆಲರ್ಸ್. ಶುಭರಾತ್ರಿ.